ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಕಾಂಗ್ರೆಸ್ ಪಕ್ಷ ಎಂದರೆ ಹೈಕಮಾಂಡ್ನಿಂದ ನಿರ್ದೇಶನಗೊಳ್ಳುವ ಪಕ್ಷ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟದ್ದು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಮಹಂತಪ್ಪಗೆ ಕಂಬನಿ ಮಿಡಿದ ಸಚಿವ ರಾಜಣ್ಣ ದಂಪತಿ. ಸಂಘಟನೆ ಸರ್ವ ಕ್ಷೇತ್ರಗಳ ಸೇವೆ ಕೊಂಡಾಡಿದ ವಿವಿಧ ಕ್ಷೇತ್ರಗಳ ಗಣ್ಯರು. ಹುಟ್ಟೂರಲ್ಲಿ ಅಂತ್ಯಕ್ರಿಯೆ. ಶೀಘ್ರದಲ್ಲೇ ಎತ್ತಿನಹೊಳೆ ಯೋಜನೆ ಲೋಕಾರ್ಪಣೆ ಮುಹೂರ್ತ ನಿಗದಿಪಡಿಸಲಾಗುವುದು. ಶುಭ ಮುಹೂರ್ತ ನೋಡಿ ಮುಖ್ಯಮಂತ್ರಿಗಳೊಂದಿಗೆ ಚಾಲನೆ ನೀಡುವ ಕೆಲಸ ಮಾಡ್ತೀನಿ. ಉಪಮುಖ್ಯಮಂತ್ರಿ ಡಿಕೆಶಿ ಮಾಹಿತಿ. ರಾಜ್ಯ ಸಂಪುಟ ಪುನರ್ರಚನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಒಳಪಟ್ಟಿರುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬಡ್ತಿ ಸಿಗುತ್ತದೆ ಎಂಬ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಹೇಳಿಕೆಗೆ ಅದರ ಬಗ್ಗೆ ಅವರನ್ನೇ ಕೇಳಿ. ಕಾಂಗ್ರೆಸ್ ಪಕ್ಷ ಎಂದರೆ ಹೈಕಮಾಂಡ್ನಿಂದ ನಿರ್ದೇಶನಗೊಳ್ಳುವ ಪಕ್ಷ. ರಾಹುಲ್ ಗಾಂಧಿ ಅವರು ಅವರಿಗೆ ಬಡ್ತಿ ಕೊಡ್ತೀನಿ ಅಂದ್ರೆ ನಾವು ತಪ್ಪಿಸಲು ಆಗುತ್ತಾ? ಬಡ್ತಿ ಇರಬಹುದು, ಯಾವುದೇ ಇರಬಹುದು, ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮುಡಾ ಹಗರಣ ಕುರಿತು ಇಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಕುರಿತು ಇಂದು ತೀರ್ಪು ಹೊರಬೀಳುವ ಕುರಿತು ಪ್ರತಿಕ್ರಿಯಿಸಿದ ಅವರು, ನಾನು 10 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ. ಅರ್ಜಿದಾರರು ಸಿದ್ದರಾಮಯ್ಯ ಅವರ ಪರ ವಕೀಲರು ಸಿಂಘ್ವಿ ಅವರು ವಾದ ಮಂಡಿಸಿದ್ದಾರೆ. ಅರ್ಜಿದಾರರ ಪರ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಹಿಂದೆ ತೀರ್ಪು ಬರಲ್ಲ, ಇನ್ನೂ ಸಮಯ ತೆಗೆದುಕೊಳ್ಳುತ್ತೆ ಎಂಬ ಊಹೆ ನನ್ನದು ಎಂದು ಸಚಿವರು ಹೇಳಿದರು. ಇನ್ನು ಹೇಮಾವತಿ ನದಿಗೆ ಬಾಗಿನ ಅರ್ಪಿಸುವ ಸಂಬಂಧ ಮುಖ್ಯಮಂತ್ರಿಯವರ ಸಮಯ ಕೇಳಿದ್ದೀನಿ. ಅವರು ಸಮಯ ಕೊಟ್ಟ ಕೂಡಲೇ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ನಿಗದಿ ಮಾಡಲಾಗುವುದು ಎಂದು ರಾಜಣ್ಣ ಹೇಳಿದರು. ಹವಾಮಾನ ಸರಿಯಲ್ಲ, ಹೆಲಿಕಾಪ್ಟರ್ನಲ್ಲಿ ಓಡಾಡಲ್ಲ ಎಂದು ಸಿಎಂ ಹೇಳಿದ್ದಾರೆ. ಇವತ್ತು ಕೇಸ್ ಇದೆಯಲ್ಲ, ಸಿಎಂ ಅವರು ಟೆನ್ಷನ್ ನಲ್ಲಿ ಇರ್ತಾರೆ. ಸಂಜೆ ಭೇಟಿ ಮಾಡಿ ದಿನಾಂಕ ನಿಗದಿ ಮಾಡುವೆ ಎಂದರು. ಹೇಮಾವತಿಗೆ ಬಾಗಿನ ಅರ್ಪಿಸಲಿಕ್ಕೆ ಅವರು ಕೂಡ ಬರ್ತೀನಿ, ಸಮಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ತಡ ಆಗಿದೆ. ಇಲ್ಲಾಂದರೆ ನಾನು ಎಂಪಿಗಳು ಮತ್ತು ಸ್ಥಳೀಯ ಮುಖಂಡರುಗಳು ಯಾರು ಇರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿಗೆ ಹೆಚ್ಚಿಗೆ ಎರಡಕ್ಕೂ ಕೂಡ ಗಂಗಾ ಪೂಜೆ ಬಾಗಿನ ಅರ್ಪಿಸಬಹುದಾಗಿತ್ತು. ನಾನು ಅವ್ರಿಗೆ ಮನವಿ ಮಾಡಿದ್ದೆ. ಮನವಿಗೆ ಅವ್ರು ಬರ್ತೀನಿ ಅಂತೇಳಿ ಅವ್ರು ಡೇಟ್ ಕೊಡ್ತೀನಪ್ಪ ಅಂತ ಹೇಳಿದ್ರು. ಈಗೇನೋ ನಾನು ಹೆಲಿಕಾಪ್ಟರ್ ಓಡೋದಿಲ್ಲ, ವೆದರ್ ಸರಿ ಇರೋದಿಲ್ಲ, ಅದಕ್ಕೋಸ್ಕರ ಬೈ ರೋಡೇ ಬರ್ತೀನಿ, ನಾನು ಸಮಯ ಕೊಡ್ತೀನಿ ಅಂತ ಹೇಳಿದರು. ಇವತ್ತು 29 ಕೇಸ್ ಇದೆಯಲ್ಲ, ಸ್ವಲ್ಪ ಅವರು ಆ ಕಡೆ ಟೆನ್ಷನಲ್ಲಿ ಇರ್ತಾರೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ನಾನು ಮತ್ತೆ ಅವ್ರನ್ನ ಭೇಟಿ ಮಾಡಿ ಒಂದು ಡೇಟ್ ನಿಗದಿ ಮಾಡಿ ಕರ್ಕೊಂಡ್ಬರ್ತೀನಿ. ಜಿ ಪರಮೇಶ್ವರ್ ಬಡ್ತಿ ಬಗ್ಗೆ ಮಾತಾಡಿದ್ದಾರೆ. ಬಡ್ತಿ ನಮಗೆ ಮುಂಬಡ್ತಿ ಸಿಗುತ್ತೆ ನಮಗೆ ಅಂತೇಳಿ ಅವ್ರು ಮಾತಾಡೋದು ಅವ್ರನ್ನೇ ಕೇಳಿದ್ರೆ ಚರ್ಚೆ ಮಾಡಿದ್ದಾರೆ, ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ. ಆ ಥರದ್ದೇನೋ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರು ಹೈಕಮಾಂಡ್ನಿಂದ ನಿರ್ದೇಶನಗೊಳ್ತಕ್ಕಂಥ ಪಕ್ಷ. ಅಲ್ಲಿ ಬಡ್ತಿಗೆ ಏನಾದರೂ ರಾಹುಲ್ ಗಾಂಧಿ ಅವರು ಅವ್ರಿಗೆ ಕೊಡ್ತೀವಿ ಅಂತ ಅಂದರೆ ನಾವು ತಪ್ಸೋಕ್ಕಾಗ್ತದ? ಆಗಲಿ, ಸಂತೋಷ ಪಡ್ತೀವಿ ನಾವು. ಅದು ದರ್ಶನ್ ಪ್ರಕರಣದ ಬಗ್ಗೆ ಕೇಳಿದ್ದಕ್ಕೆ ಗರಂ ಆದ ಸಚಿವ ಕೆಎನ್ ರಾಜಣ್ಣ, ದೇಶದಲ್ಲಿ ದರ್ಶನ್ ಒಬ್ಬರೇ ಇರೋದಾ? ಅವರನ್ನ ಬಿಟ್ರೆ ಯಾರೂ ಇಲ್ವಾ? ಬೆಳಗ್ಗೆ ಎದ್ದರೆ ಟಿವಿಯಲ್ಲಿ ಅವರದ್ದೇ ತೋರಿಸ್ತೀರಾ? ಅದಕ್ಕಿಂತ ಒಳ್ಳೆಯದನ್ನ ತೋರಿಸಿ. ಅವನೇನು ಸಮಾಜಕ್ಕೆ ರೋಲ್ ಮಾಡಲ್ಲ, ಬರೀ ಅವನದ್ದೇ ತೋರಿಸುತ್ತೀರಲ್ಲ. ಟಿವಿಯವರಿಗೆ ಬೇರೆ ಕೆಲಸ ಇಲ್ವಾ? ಒಳ್ಳೆಯ ಕಲಾವಿದ ಆದ್ರೆ ನಾವೆಲ್ಲರೂ ಒಪ್ಪುತ್ತೇವೆ. ಒಳ್ಳೆಯ ಕಲಾವಿದ ಆದ್ರೆ ಜನರು ಇಷ್ಟಪಡ್ತಾರೆ. ಅದನ್ನ ಬಿಟ್ಟು ಮಾಡಬಾರದನ್ನ ಮಾಡಿದ್ರೆ ಕಾನೂನು ಕ್ರಮ ಆಗಲಿದೆ. ಅದನ್ನ ಬಿಟ್ಟು ಬೆಳಗ್ಗೆ ಸಾಯಂಕಾಲ ಬರೀ ದರ್ಶನ್ ಸುದ್ದಿಯನ್ನೇ ತೋರಿಸುತ್ತಾ ಇದ್ರೆ ನೋಡಲು ಅಸಹ್ಯ ಆಗುತ್ತೆ ಎಂದರು. ಬಿಡ್ರಿ, ದರ್ಶನ್ ಏನ್ ದೇಶದಲ್ಲೆಲ್ಲ ಬೆಳಗ್ಗೆ ನಿಮ್ಮ ಟಿವಿನಲ್ಲಿ ತೋರಿಸ್ತಾ ಇದ್ರೆ ಅದಕ್ಕಿಂತ ಯಾವ್ದಾರ ಒಳ್ಳೆ ತೋರಿಸ್ರಿ. ಏನು ಅವನೇ ರೋಲ್ ಮಾಡಲ್ಲೇನ್ರಿ ಸಮಾಜಕ್ಕೆ? ಅದನ್ನ ನೀವು ದೊಡ್ಡದಾಗಿ ಯಾವ ಟಿವಿನ ಹಾಕಿ ಅವನು ಅಲ್ಲಿ ಕೂತಿದ್ದ, ಇವನು ಇಲ್ಲಿ ಕೂತಿದ್ದ, ಬರೀ ಅವನದೇ ತೋರಿಸ್ಕೊಂಡ್ರೆ ಏನು ಟಿ ವಿಯವ್ರಿಗೇನು ಬೇರೆ ಕೆಲಸ ಇಲ್ವಾ? ಆಯ್ತಪ್ಪ, ಈಗ ನೋಡಿ ಕೇಳಿ, ಒಳ್ಳೆ ಕಲಾವಿದ ಅಂತಕ್ಕಂಥದ್ದನ್ನು ನಾವೆಲ್ಲ ಒಪ್ತೀವಿ. ಆದರೆ ಒಳ್ಳೆ ಕಲಾವಿದ ಅಂತೇಳಿ ಜನರು ಅವನ್ನ ಇಷ್ಟಪಡ್ತಾರೆ ಅಂತೇಳಿ ಮಾಡಬಾರದೆಲ್ಲ ಮಾಡಿದ್ರೆ ಕಾನೂನು ಕ್ರಮ ತಗೊಳ್ತದೆ. ಅದನ್ನು ಏನು ಬೆಳಗ್ಗೆ ಸಾಯಂಕಾಲ ಟಿ ವಿನಲ್ಲಿ ಇನ್ನೇನು ಮಾಹಿತಿನೇ ಇಲ್ಲ ನನಗೆ ತೋರಿಸ್ತಾ ಇದ್ದರೆ ನೋಡಿ ನೋಡಿ ಅದು ನೋಡೋಕೆ ಅಸಹ್ಯ ಆಗ್ತದೆ. ಪ್ರಾಧಿಕಾರ ಆದಷ್ಟು ಜಾಗ್ರತೆ ಮಾಡಿ. ವಾಲ್ಮೀಕಿ ಸಮುದಾಯದ ಹಿರಿಯ ಮುಖಂಡ, ಸಮಾಜ ಸೇವಕ, ಹೋರಾಟಗಾರ, ಸಮರ್ಥ ಸಂಘಟಕ ಜಿಒ ಮಹಂತಪ್ಪ ಅವರ ಅಂತ್ಯಕ್ರಿಯೆ ಹುಟ್ಟೂರು ಚಿತ್ರದುರ್ಗ ಜಿಲ್ಲೆಯ ಚಿಕ್ಕಗೊಂಡನಹಳ್ಳಿಯಲ್ಲಿ ಇಂದು ಸಂಜೆ ನೆರವೇರಿತು. ಇದಕ್ಕೂ ಮುನ್ನ ಕಳೆದ ರಾತ್ರಿ ಬೆಂಗಳೂರಿನಿಂದ ತಂದ ಮಹಂತಪ್ಪ ಅವರ ಪಾರ್ಥಿವ ಶರೀರವನ್ನ ನಗರದ ಕೃಷ್ಣಾನಗರದ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಧರ್ಮಪತ್ನಿ ಶಾಂತಲಾ ಅವರೊಂದಿಗೆ ಆಗಮಿಸಿ ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದರು. ಈ ವೇಳೆ ಮಾತನಾಡಿದ ಅವರು, ಸಮುದಾಯದ ವಿಚಾರ ಬಂದಾಗ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿದ್ದರು. ಇಳಿ ವಯಸ್ಸಿನಲ್ಲೂ ಲವಲವಿಕೆಯಿಂದ ಓಡಾಡಿ ಸಮಾಜ ಸೇವೆ, ಸಂಘಟನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದ ಅಪರೂಪದ ವ್ಯಕ್ತಿ ಮಹಂತಪ್ಪ ಎಂದು ಬಣ್ಣಿಸಿದರು. ನಂತರ ಜಿಲ್ಲಾ ಕಸಾಪ ಆವರಣಕ್ಕೆ ಮೃತದೇಹವನ್ನು ತರಲಾಯಿತು. ಹಲವು ಸಂಘಟನೆಗಳ ಮುಖಂಡರು,
ಸಾಹಿತಿಗಳು, ಅಧಿಕಾರಿಗಳು ಸೇರಿದಂತೆ ನೂರಾರು ಮಂದಿ ಜಮಾಯಿಸಿ ಅಂತಿಮ ದರ್ಶನ ಪಡೆದು ಹಿರಿಯ ಜೀವವನ್ನ ಬೀಳ್ಕೊಟ್ಟರು. ಆರಂಭದಲ್ಲಿ 1 ನಿಮಿಷ ಮೌನ ಆಚರಿಸಿ ಸರ್ವಧರ್ಮ ಪ್ರಾರ್ಥನೆ ಮಾಡಲಾಯಿತು. ಇವತ್ತು ನಮ್ಮ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದಂಥ ಮಹಾಂತಪ್ಪ ಅಂತೇಳಿ ಒಬ್ಬರು ಅವರು ಭಾಳ ಆಕಸ್ಮಿಕವಾಗಿ ನಿಧನ ಹೊಂದಿದ್ರು. ಅವರ ಒಂದು ಕಡೆಗೆ ಗೌರವ ಅರ್ಪಿಸೋಣ ಅಂತೇಳಿ ಬೆಳಿಗ್ಗೆನೆ ಬಂದೆ. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಜಿಲ್ಲೆಗೆ ಕರಾಳ ದಿನ. ಮಹಂತಪ್ಪ ಅವರು ವಯಸ್ಸು ಮೀರಿದ ಕೆಲಸ ಮಾಡಿದ್ದಾರೆ. ವಿವಿಧ ಕ್ಷೇತ್ರಗಳಿಗೆ ಅವರ ಕೊಡುಗೆ ಅಪಾರ. ಜಾತ್ಯತೀತ ನಿಲುವಿನಿಂದ ಸಮಾಜದ ಪರ ಅಹರ್ನಿಶಿ ದುಡಿದವರನ್ನ ಕಳೆದುಕೊಂಡಿರುವುದರಿಂದ ತೀವ್ರ ಸಂಕಟ ಆಗುತ್ತಿದೆ ಎಂದರು. ಜಿಲ್ಲೆಗೆ ಒಂದು ಕರಾಳ ದಿನ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿನ್ನೆ ಇಷ್ಟೊತ್ತಿನಲ್ಲಿ ಓಡಾಡ್ಕೊಂಡಿದ್ದಂತಹ ಮಹಂತಪ್ಪ ಅಣ್ಣರವರು ಇವತ್ತು ನಮ್ಮ ಜೊತೆಗೆ ಇಲ್ಲ. ಯಾಕಂತ ಹೇಳಿ ಇವತ್ತು ನಾನು ಚುನಾವಣೆ ಬಗ್ಗೆ ಮಾತಾಡಲೇಬೇಕಾಗ್ತದೆ. ಕಳೆದ ಚುನಾವಣೆಯಲ್ಲಿ ಹಗಲಿರುಳು ಅವರ ಒಂದು ವಯಸ್ಸು ನೋಡದೆ ಹಗಲಿರುಳು ಕೆಲಸ ಮಾಡಿದ್ರು. ತುಂಬ ಸಂಕಟ ಆಗ್ತದೆ ಇದನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ. ಅವರ ಒಂದು ಕೊಡುಗೆ ಅಪಾರವಾಗಿದೆ. ಆಮೇಲೆ ಜಾತ್ಯತೀತವಾಗಿ ಅವರ ಒಂದು ಹೋರಾಟ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಮಾತಾಡ್ತಿದ್ರು ಇವತ್ತು. ಅದಕ್ಕೆ ಬರೋಕ್ಕಿಂತ ಮುಂಚೆ ಯಾವತ್ತೂ ಅವರು ವೈಯಕ್ತಿಕ ಕೆಲಸಗಳಿಗೆ ಬಂದಿಲ್ಲ. ಯಾವ್ದಾದ್ರು ಸಾರ್ವಜನಿಕರ ಕೆಲಸ, ಸಮಾಜದ ಕೆಲಸಕ್ಕೆ ತುಂಬ ಒತ್ತು ಕೊಡ್ತಿದ್ರು. ಅಂದರೆ ಅಂಥವನ್ನ ಕಳ್ಕೊಂಡಿರೋದು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಜೀವವನ್ನು ಕಳ್ಕೊಂಡಂಗಾಗಿದೆ. ಒಂದು ಏನಂತ ಹೇಳಿ ಅವ್ರನ್ನ ಒಂದು ಮುತ್ತು ಅಂತಲೇ ನಾನು ಬಣ್ಣಿಸ್ತೀನಿ. ಯಾಕಂತ ಹೇಳಿದ್ರೆ ತುಂಬ ಸಂಕಟ ಆಗ್ತದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ತುಂಬ ಬೇಜಾರಲ್ಲೇ ಇವತ್ತಿಗೂ ಸಹ ಇದ್ದಾರೆ. ಯಾಕಂದರೆ ಅವ್ರಿಗೆ ತುಂಬ ಒಡನಾಟ ಇತ್ತು ಅವ್ರ ಕುಟುಂಬಕ್ಕೂ ಮಹಾಂತಪ್ಪನವ್ರಿಗೆ. ಎಷ್ಟೇ ಬೇಜಾರಾಗಲಿ ನಾವು ಅದನ್ನು ಅರಗಿಸ್ಕೋಬೇಕು. ಆ ದೇವರು ಮಕ್ಕಳಿಗೆ ಮತ್ತು ತಾಯಿಯವರಿಗೆ, ನಮ್ಮ ಮನೆಯವರಿಗೆ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ಸಹೃದಯಿ ಸ್ನೇಹಮಯಿ ವ್ಯಕ್ತಿತ್ವದ ಕೈಗಾರಿಕೋದ್ಯಮಿ ಮಹಂತಪ್ಪ ಅವರ ಅಗಲಿಕೆ ನಮಗೂ ನೋವು ತಂದಿದೆ. ಮೊನ್ನೆಯಷ್ಟೇ ಕೃಷ್ಣನಗರದ ವಿವಿಧ ಸಮಸ್ಯೆ ಪರಿಹಾರ ಸಂಬಂಧ ನನ್ನೊಂದಿಗೆ ಮಾತನಾಡಿದ್ದರು. ಅದೇ ಕೊನೆ. ಅವರೆಂದು ನನ್ನ ಕೆಲಸ ಮಾಡಿಕೊಡಿ ಎಂದು ಬಂದಿರಲಿಲ್ಲ. ಅವರ ನಿಲುವು ಒಲವು ಸಮಾಜ ಸಮುದಾಯದ ಪರವಾಗಿಯೇ ಇತ್ತು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು. ಮಾನ್ಯ ನಮ್ಮ ಮಹಂತಪ್ಪ ಅವರು ಬಹುಶಃ ನನ್ನೊಂದಿಗೆ ಕಡೆಯ ಭೇಟಿ, ಕಚೇರಿಯಲ್ಲಿ ನನ್ನೊಂದಿಗೆ ಕಡೆಯ ಭೇಟಿ ಅಂದ್ಕೊಂಡಿದ್ದೀನಿ. ಅವತ್ತು ಸಂಜೆ ಬಂದರು. ಅವರು ನೀಲಿ ಇದನ್ನು ಹಾಕ್ಕೊಂಡಿದ್ರು ಕೋಟು. ಅವರು ಇದು SM ಕೃಷ್ಣನಗರದಲ್ಲಿ ತುಂಬ ಕಳೆ ಬೆಳ್ಕೊಂಡಿದ್ದೆ ಮೇಡಮ್. ತಾವು ಕಮಿಷನರ್ಗೆ ಹೇಳಿ, ಹೂಡಾ ಕಮಿಷನರ್ಗೆ ನಾವು ಅದೆಲ್ಲ ಸ್ವಚ್ಛ ಮಾಡಿಸ್ತೀವಿ ಅಂತಂದ್ಬಿಟ್ಟು ಬಂದಿದ್ದು. ಆಯಿತು ಮಹಂತಪ್ಪರೇ, ಕರೆಕ್ಟು, ನಿಮ್ಮ ಲೇಔಟಲ್ಲೆಲ್ಲ ಭಾಳಷ್ಟು ಸಮಸ್ಯೆಗಳಿದೆ ಅಂತಂದ್ಬಿಟ್ಟು ನನಗೆ ಹೇಳಿ ಅವ್ರಿಗೆ ಇದು ಮಾಡಿ ಕಮಿಷನರ್ಗೂ ಮಾತಾಡಿ ಕೊಟ್ಟೆ. ಬರ್ತಾರೆ ನೋಡಿ ಮಹಂತಪ್ಪ ಅವರು, ಅದಕ್ಕೆ ನೀವು ಹೂಡಾ ಕಡೆಯಿಂದ ಸಹಾಯ ಮಾಡಿ. ಸೊ ಅದನ್ನೆಲ್ಲ ಏನು ಪಾರ್ಥೇನಿಯಮ್ಮು ಬೇರೆ ಬೇರೆ ಬೆಳ್ಕೊಂಡಿದೆ ಅದನ್ನೆಲ್ಲ ತೆರವುಗೊಳಿಸಿ ಅಂತಂದ್ಬಿಟ್ಟು ಹೇಳಿ, ಬಹುಶಃ ಲಾಸ್ಟ್ ನಾನು ಎದ್ದೋಗ್ತಾ ಇದ್ದೆ, ಅವಾಗ ಬಂದರು. ನಾನು ನೋಡ್ದಂಗೆ ಮಹಂತಪ್ಪ ಅವರು ಅವ್ರಿಗೆ ಅಂತಂದ್ಬಿಟ್ಟು ಯಾವತ್ತೂ ಬರಲಿಲ್ಲ. ಅವರು ಧರ್ಮಪ್ಪ ನಾಯಕರು ಬರ್ತಾಯಿದ್ರು, ಬಂದು ಇದು ಅಂಗನವಾಡಿದಾಗಲಿ ಅಥವಾ ಬೇರೆದಾಗಲಿ ಬೇರೆ ಅವರ ಜನಾಂಗಕ್ಕೆ ಅಂತಂದ್ಬಿಟ್ಟು ಅವ್ರು ಯಾವತ್ತೂ ಬಂದಂಗೆ ನನಗೆ ಹೇಳಿರ್ಬೋದು 1-2. ಅದು ಬಿಟ್ಟು ಎಲ್ಲನೂ ಕೂಡ SC/ST ಸಮಿತಿ ಪುನರ್ರಚನೆ ಮಾಡಲಿಕ್ಕೆ ಬೇರೆದೆಲ್ಲದರಲ್ಲೂ ಅವರು. ಜಿಲ್ಲಾ ಕಸಾಪ ಅಧ್ಯಕ್ಷ ಡಾಕ್ಟರ್ HL ಮಲ್ಲೇಶ್ ಗೌಡ ಅವರು ಮಾತನಾಡಿ, ಚಿತ್ರದುರ್ಗದಿಂದ ಇಲ್ಲಿಗೆ ಬಂದು ಹೋಟೆಲ್ ನೌಕರನಾಗಿ ಕೆಲಸ ಆರಂಭಿಸಿ ನಂತರ ಎಲ್ಲ ಸಂಪರ್ಕ ಬೆಳೆಸಿಕೊಂಡು ಯಾವುದೇ ಚೌಕಟ್ಟಿನಲ್ಲಿ ಬಂದಿಯಾಗದೆ ಯಾವುದನ್ನು ಮೈಗೆ ಅಂಟಿಸಿಕೊಳ್ಳದೆ ಮಹಾಂತಪ್ಪ ಜನಸೇವೆ ಮಾಡಿದ ರೀತಿ ನಿಜಕ್ಕೂ ಅನನ್ಯ. ಎಲ್ಲ ಸಂಘಟನೆಗಳೊಂದಿಗೆ ಜಾತಿ ಧರ್ಮಗಳೊಂದಿಗೆ ಬೆರೆಯುತ್ತಿದ್ದರು. ಹೃದಯವಂತನ ನಿಧನ ಸಂಘಟನೆ, ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು. ಮಹಾಂತಪ್ಪನವರು ಚಿತ್ರದುರ್ಗ ಜಿಲ್ಲೆಯ ಜಗಳೂರು ತಾಲೂಕಿನಿಂದ ಹಾಸನಕ್ಕೆ ಅಶೋಕ ಹೋಟೆಲ್ಗೆ ಒಬ್ಬ ನೌಕರರಾಗಿ ಬಂದವರು. ಆ ಹೋಟೆಲ್ನಲ್ಲಿ ಒಬ್ಬ ನೌಕರಾಗಿದ್ದುಕೊಂಡೇ ಬಹುಶಃ ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಮುಖ್ಯ ವಾಹಿನಿಯಲ್ಲಿದ್ದಂತಹ ಸಂಘಟನೆಗಳಲ್ಲಿದ್ದಂತಹ ಪ್ರಮುಖರ ಸಂಪರ್ಕವನ್ನು ಪಡ್ಕೊಂಡವರು. ಅವರೊಟ್ಟಿಗೆ ಎಲ್ಲ ಸಂಘಟನೆಯಲ್ಲಿ ಗುರುತಿಸ್ಕೊಂಡು ಜನಸೇವೆಯನ್ನು ಮಾಡ್ತಾ ಇಷ್ಟು ಎತ್ತರಕ್ಕೆ ಬೆಳೆದ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಯಾವುದೇ ಪಕ್ಷ, ಯಾವುದೇ ಜಾತಿ, ಯಾವುದೇ ಧರ್ಮ ಇದರ ಚೌಕಟ್ಟಿನಲ್ಲಿ ಸಿಕ್ಕಾಕೊಳ್ಳದೆ ಬಹುಶಃ ಎಲ್ಲ ಜನಾಂಗದೊಟ್ಟಿಗೆ, ಎಲ್ಲ ಜಾತಿಯವರೊಟ್ಟಿಗೆ, ಎಲ್ಲ ಧರ್ಮದವರೊಟ್ಟಿಗೆ, ಎಲ್ಲ ಸಂಘಟನೆಗಳ ಒಟ್ಟಿಗೆ ಅತ್ಯಂತ ಪ್ರೀತಿಯಿಂದ ಬೆರೆಯತಕ್ಕಂಥ ಹೃದಯವಂತ ವ್ಯಕ್ತಿತ್ವ ಅವರಿಗೆ. ಅಂತಹ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಹಾಸನದ ಬಹುಶಃ ಎಲ್ಲ ಕ್ಷೇತ್ರಗಳಿಗೆ, ಸಂಘಟನೆಯ ಕ್ಷೇತ್ರಗಳಿರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಸಾಹಿತ್ಯದ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಕ್ಕೂ ಒಂದು ತುಂಬಲಾರದ ನಷ್ಟ ಉಂಟಾಗಿರ್ತಕ್ಕಂತಹದ್ದು ಸತ್ಯ. ಅಂತಹ ವ್ಯಕ್ತಿತ್ವಗಳು ಅಪರೂಪ.
ಆ ರೀತಿ ಗುರುತಿಸ್ಕೊಳ್ಲಿಕ್ಕೆ ಎಲ್ಲರೊಟ್ಟಿಗೆ ಬೆರೆಯಲಿಕ್ಕೂ ಒಂದು ಎದೆಗಾರಿಕೆ ಬೇಕು. ಅಂತಹ ಎದೆಗಾರಿಕೆ ಈ ಸಂದರ್ಭದಲ್ಲಿ ಎಸ್ಪಿ ಮೊಹಮ್ಮದ್ ಸುಜೀತಾ, ಮಾಜಿ ಶಾಸಕರಾದ ಪ್ರೀತಂ ಜೇಗೌಡ, ಆರ್ಪಿ ವೆಂಕಟೇಶ್ ಮೂರ್ತಿ, ನಗರಸಭೆ ಮಾಜಿ ಅಧ್ಯಕ್ಷ ಎಚ್ಎಸ್ ಅನಿಲ್ ಕುಮಾರ್, ಬಿಆರ್ ಬೊಮ್ಮೇಗೌಡ, ಹಡೇನಹಳ್ಳಿ ಲೋಕೇಶ್, ಧರ್ಮೇಶ್, ಜಯರಾಮ್, ಹೆತ್ತೂರು ನಾಗರಾಜ್, ಕೆಟಿ ಜಯಶ್ರೀ, ಕೃಷ್ಣದಾಸ್, ಈರಪ್ಪ, ಅಂಬುಗ, ಮಲ್ಲೇಶ್, ಕೆಎಂ ಶ್ರೀನಿವಾಸ್, ವಿಜಯಕುಮಾರ್, ಗಂಗಾಧರ್, ಬಹುಜನ್, ಮುನಿಸ್ವಾಮಿ, ರಾಜೇಶ್, ನವೀನ್ ಕುಮಾರ್, ಎಂಜಿ ಪೃಥ್ವಿ, ದೇವರಾಜೇಗೌಡ ಮೊದಲಾದವರು ಅಂತಿಮ ದರ್ಶನ ಪಡೆದರು. ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಯ ಲೋಕಾರ್ಪಣೆ ಮುಹೂರ್ತ ಸದ್ಯದಲ್ಲೇ ನಿಗದಿಪಡಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಸಕಲೇಶಪುರ ತಾಲೂಕಿನಲ್ಲಿ ಕುಂಬಾರಹಳ್ಳಿ ಬಳಿಯ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಏತ ಕಾಮಗಾರಿಗಳ ಪೂರ್ವ ಪರೀಕ್ಷಾರ್ಥ ಯಶಸ್ವಿ ಕಾರ್ಯಾಚರಣೆ ವೀಕ್ಷಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 2014ರ ಅವಧಿಯಲ್ಲಿ ಈ ಕಾಮಗಾರಿಯನ್ನು ಪ್ರಾರಂಭಿಸಲಾಗಿತ್ತು. 2024ರಲ್ಲಿ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಕಾಮಗಾರಿ ಅಂತಿಮ ಹಂತಕ್ಕೆ ಬಂದಿರುವುದು ಸಂತಸದ ವಿಷಯ. ಕಾವೇರಿ ತಾಯಿಯ ಹೆಸರಿನಲ್ಲಿ ಇಂದು ನಾನು ಪರೀಕ್ಷಾರ್ಥ ವೀಕ್ಷಣೆ ಮಾಡಲು ಚಾಲನೆ ನೀಡಿದ್ದೇನೆ. ಒಳ್ಳೆಯ ಶುಭ ದಿನ, ಶುಭಗಳಿಗೆ ಶುಭ ಮುಹೂರ್ತ ನೋಡಿ ಮುಖ್ಯಮಂತ್ರಿಗಳನ್ನ ಕರೆದುಕೊಂಡು ಬಂದು ಚಾಲನೆ ನೀಡುವ ಕೆಲಸ ಮಾಡ್ತೀನಿ. ಈ ರಾಜ್ಯಕ್ಕೆ ಬಹಳ ದೊಡ್ಡ ಯೋಜನೆ ಇದಾಗಿದ್ದು ನಾನು ಇಲ್ಲಿ ಬಂದು ಕಣ್ಣಲ್ಲಿ ನೋಡಬೇಕಿತ್ತು. ಅದಕ್ಕಾಗಿ ಇಂದು ಬಂದಿದ್ದೇನೆ ಎಂದರು. ಇವತ್ತು ನಿನ್ನೆ ರಾತ್ರಿನೇ ಟ್ರಯಲ್ ರನ್ನ ಪ್ರಾರಂಭ ನಿನ್ನೆ ಸಾಯಂಕಾಲ ಮಾಡಿದ್ದೀವಿ. ಈ ಸ್ಥಳಕ್ಕೂ ರಾತ್ರಿ ಬಂದಿದ್ದೆ. ಬಟ್ ನನಗೆ ಪ್ರೋಗ್ರಾಮ್ ಎಲ್ಲಿ ಮಾಡಬೇಕು, ಫಂಕ್ಷನು ಇನಾಗ್ರೇಷನ್ ಎಲ್ಲಿ ಮಾಡಬೇಕು ಅಂತೇಳಿ ನನಗೆ ಸಾಯಂಕಾಲ ಕತ್ಲಲ್ಲಿ ಸಮಾಧಾನ ಆಗಲಿಲ್ಲ. ಅದಕ್ಕೆ ಕೆಲವರಿಗೆಲ್ಲ ಡೈರೆಕ್ಷನ್ಸ್ ಕೊಡಬೇಕಾಯಿತು ನಮ್ಮ ಅಧಿಕಾರಿಗಳಿಗೆ. ಸೊ ನನಗೆ ಪ್ಲಾನಿಂಗ್ ಕಮಿಷನ್ದು, ಫೈನಾನ್ಸ್ ಕಮಿಷನ್ದು ಮೀಟಿಂಗ್ ಇತ್ತು. ಆದರೂ ಹೋಗಿ ಜಾಯ್ನ್ ಆಗೋಣ, ಚೀಫ್ ಮಿನಿಸ್ಟರ್ ಇರ್ತಾರೆ ಅಂಥೇಳಿ ನಾನೇ ಇದನ್ನು ಖುದ್ದಾಗಿ ನೋಡಿ ಎಲ್ಲಿ ಕಾರ್ಯಕ್ರಮ ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ ನನ್ನ ಅಧಿಕಾರಿಗಳಿಗೆ ಡೈರೆಕ್ಷನ್ಸ್ ಕೊಡಬೇಕು ಅಂತೇಳಿ ರಾತ್ರಿನೇ ಇಲ್ಲಿ ಉಳ್ಕೊಂಡೆ. ಇಲ್ಲಿ ಭಾಳ ಜನ ಭೂಮಿ ಕೊಟ್ಟಿದ್ದಾರೆ. ಇನ್ನು ಅವೈಜ್ಞಾನಿಕ ಕಾಮಗಾರಿಯಿಂದ ಭೂಕುಸಿತವಾಗುತ್ತಿದೆ, ₹1 ಪರಿಹಾರ ನೀಡಿಲ್ಲ ಎಂದು ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಅಸಮಾಧಾನ ವಿಚಾರವಾಗಿ ಮಾತನಾಡಿದ ಅವರು, ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಎಲ್ಲ ರೆಡಿ ಮಾಡೋಣ, ಎಲ್ಲ ರಿಪೇರಿ ಮಾಡಿಸ್ತೀವಿ, ತಲೆ ಕೆಡಿಸಿಕೊಳ್ಳಬೇಡಿ. ಕಾಮಗಾರಿ ಮುಗಿಯುವ ಹಂತದಲ್ಲಿದ್ದು ಸಣ್ಣ ಪುಟ್ಟ ಅಡಚಣೆಗಳಿವೆ, ಇವುಗಳನ್ನು ಪೂರೈಸಿ ಯೋಜನೆ ಕಾರ್ಯಗತ ಮಾಡಲಾಗುವುದು. ಅರಣ್ಯ ಇಲಾಖೆ ಕೆಲವು ಪ್ರದೇಶಗಳಲ್ಲಿ ಅಡಚಣೆ ಮಾಡುತ್ತಿದ್ದಾರೆ ಎಂದು ನನಗೆ ಮಾಹಿತಿ ಸಿಕ್ಕಿದೆ. ಅವರಿಗೆ ಭೂಮಿಯನ್ನು ಸಹ ನೀಡಲಾಗಿದೆ. ನೋಡಪ್ಪ, ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ಅವ್ರು ಏನು ಕೊಟ್ಟರು ಕೂಡ ಇದು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ. ಅಪ್ಪ, CM ಏನು ಮಾಡಿದ್ದಾರೆ ಅಂತ ಎಲ್ಲರೂ ಕಾತರದಿಂದ ಇದ್ದಾರೆ. ಏನೂ ಆಗೋದಿಲ್ಲ. ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅವ್ರದ್ದೇನಾದ್ರು ಸಿಗ್ನೇಚರ್ ಆಗಿದ್ರು, ಅವ್ರದ್ದೇನಾದ್ರು ಮಾಡಿದರೆ, ತಪ್ಪು ಮಾಡಿದರೆ ಪರವಾಗಿಲ್ಲ. ಜಮೀನು ಕಳ್ಕೊಂಡವರು ಅರ್ಜಿ ಕೊಟ್ಟವ್ರೆ, ಅರ್ಜಿ ಕಟ್ಕೊಂಡವ್ರೆ, BJPಯವರು ಸೈಟ್ ಕೊಟ್ಟವ್ರೆ. ಇಷ್ಟು ಬಿಟ್ಟರೆ ಇನ್ನೇನಿದೆ? ಆಯಿತು, ಈಗ ನಾನು ಅವ್ರಿಗೆಲ್ಲ ನಕಲಿಗೆಲ್ಲ ನಾನು ಉತ್ತರ ಕೊಡಲ್ಲ, ಅಸಲಿಗೆ ಮಾತ್ರ ಕೊಡ್ತೀನಿ. ನೋಡಪ್ಪ, ಏನು ಕೊಟ್ಟರು ಪ್ರಸಾದ, ಏನು ಆಗುದಿಲ್ಲ, ನಡೀರಿ. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಸಕಲೇಶಪುರಕ್ಕೆ ಯಾವುದೇ ರೀತಿಯ ಅನುದಾನ ನೀಡುತ್ತಿಲ್ಲ. ಎತ್ತಿನಹೊಳೆ ಯೋಜನೆಗಾಗಿ ನಮ್ಮ ಕ್ಷೇತ್ರದ ಜನರ ಯಾವುದೇ ರೀತಿಯ ಆಕ್ಷೇಪವಿಲ್ಲ. ಆದರೆ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿದ ಪರಿಣಾಮ ಹಲವು ಕಡೆ ಭೂಕುಸಿತ ಉಂಟಾಗಿ ಸಾವಿರಾರು ಕೋಟಿಗಳು ನಷ್ಟವಾಗಿದೆ. ಸಕಲೇಶಪುರ ಕ್ಷೇತ್ರಕ್ಕೆ ಸುಮಾರು 500 ಕೋಟಿ ಅನುದಾನವನ್ನ ಮೀಸಲು ಇಡಬೇಕೆಂದು ಒತ್ತಾಯಿಸಿದರು. ಇಲಾಖೆಯಿಂದ ಬಿಡುಗಡೆ ಆಗಿಲ್ಲ, ₹1 ಬಿಡುಗಡೆ ಆಗಿಲ್ಲ. ಯಾವ ಅಭಿವೃದ್ಧಿಗೂ ಯಾವ ಇಲಾಖೆಯಿಂದನೂ ಕೂಡ ಹಣ ಕೊಡ್ತಾ ಇಲ್ಲ. ₹2 ಕೋಟಿ ಏನು MLA ಅನುದಾನ ಇದೆ, ಅದನ್ನು ಬಂದಿದೆ. ಬಿಟ್ಟರೆ ಸರ್ ಬೇರೆ ಯಾವುದೂ ಕೂಡ ಬಂದಿಲ್ಲ ಸರ್. ಅದರಲ್ಲೂ ಕೂಡ ಹೆಚ್ಚಿನ ಭಾಗ ಎತ್ತಿನಹೊಳೆ ಪ್ರಾಜೆಕ್ಟ್ ಈ ಭಾಗದಲ್ಲಿ ನಡೀತಾ ಇರೋದ್ರಿಂದ, ಎತ್ತಿನಹೊಳೆ ಪ್ರಾಜೆಕ್ಟ್ ಇದೆ, ವಾಟೆಹೊಳೆ ಇದೆ, ಇಲ್ಲಿ ನಿಮಗೆ ಗೊತ್ತಿರಂಗೆ ಗೊರೂರು ಡ್ಯಾಮ್ ಇದೆ. ಇಷ್ಟೇ ಇಡೀ ಗೊರೂರು ಡ್ಯಾಮಲ್ಲಿ ಇಡೀ ನನ್ನ ಭಾಗದ ಕ್ಷೇತ್ರದ ಜನತೆ ಎಲ್ಲವೂ ಕೂಡ ಶೀತಪೀಡಿತ ಪ್ರದೇಶ ಆಗಿದೆ, ಮುಳುಗಡೆ ಆಗಿದೆ. ಅವ್ರು ಯಾರಿಗೂ ಕೂಡ ಒಳ್ಳೆ ರೀತಿ ಮೂಲಭೂತ ಸೌಕರ್ಯ ಯಾರಿಗೂ ಸಿಕ್ಕಿಲ್ಲ ಸರ್. ನೋಡಿ, ನಮ್ಮ ಕ್ಷೇತ್ರದ ದುರಂತ ಅಂದರೆ ಗೊರೂರು ಡ್ಯಾಮು ಎಷ್ಟೋ ಜಿಲ್ಲೆಗಳಿಗೆ ನೀರು ಕೊಡುತ್ತೆ, ಅಪ್ ಟು ಮೈಸೂರು ತನಕ ಹೋಗುತ್ತೆ. ಆದರೆ ನಮಗೆ ಅನುಕೂಲ ಇಲ್ಲ. ವಾಟೆಹೊಳೆ ನೀರು ಹರಿಯುತ್ತೆ, ನಿಮಗೆ ಗೊತ್ತಿದೆ. ಆ ಭಾಗದಲ್ಲಿ ಚಾನಲ್ ನೆಟ್ವರ್ಕ್ ಯಾವುದೂ ಕೂಡ ಕರೆಕ್ಟಾಗಿಲ್ಲ. ದುರಸ್ತಿ 33 ವರ್ಷದಿಂದ ಆಗಿರೋದು. ಈವನ್ ಟುಡೇ ಸರಿ ಇದೆ. ಇಲ್ಲಿ ಈ ಭಾಗದಲ್ಲಿ ಈಗ 7 ಜಿಲ್ಲೆಗೆ ನೀರು ತಗೊಂಡು ಹೊರಟಿದ್ದಾರೆ. ಬಟ್ ನಮಗೆ ಕುಡಿಯೋಕೆ ನೀರಿಲ್ಲ ಸರ್. ನಮಗೆ ನಿಜವಾಗಿ ಹೇಳ್ಬೇಕು, ನಮ್ಮ ಭಾಗದ ಜನನೇ ಯಾವುದು ಒಳ್ಳೆ ನೀರು ಕುಡಿತಾರೆ. ಹಳ್ಳಿ ಕಡೆ ಕುಡಿತಾರೆ ನೀರು ಯಾವುದು ಅಂದರೆ ಎಲ್ಲ ಬೋರ್ವೆಲ್ ವಾಟ್ರು. ಸಕಲೇಶಪುರ ನಗರದಲ್ಲಿ ಹೇಮಾವತಿ ನೀರು ಕುಡಿತಾರೆ, ಬಿಟ್ಟರೆ ಬೇರೆ ಎಲ್ಲೂ ಕೂಡ ಕಟ್ಟಾಯದ ಸಮೇತ ಅಲ್ಲಿಯ ಸ್ಥಳೀಯ ಹೇಮಾವತಿ ನೀರನ್ನ ಕುಡಿತಕ್ಕಂಥ ವಾತಾವರಣ ಇಲ್ಲ. ಹಾಗಾಗಿ ಉಪಮುಖ್ಯಮಂತ್ರಿ ಮನವಿ ಮಾಡ್ತೀನಿ. ಅವ್ರ ಉತ್ತರ ಏನು ಬರುತ್ತೆ ನೋಡ್ಬಿಟ್ಟು ಮುಂದಿನ ನಿರ್ಧಾರ ನಾವು. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ಶಾಸಕ ಟಿವಿ ಜಯಚಂದ್ರ, ಹಿರಿಯೂರು ಶಾಸಕ MC ಸುಧಾಕರ್, ಎತ್ತಿನಹೊಳೆ ಯೋಜನೆ ನಿರ್ದೇಶಕ ಸಣ್ಣ ಚಿತ್ತಯ್ಯ, ಸ್ಥಳೀಯ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ಶಾಸಕ ಸಿಮೆಂಟ್ ಮಂಜು, ಜಿಲ್ಲಾಧಿಕಾರಿ ಸತ್ಯಭಾಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗಂಡಸು ದಿಕ್ಕಿಲ್ಲದ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸಿ ವಾಸದ ಮನೆ ಧ್ವಂಸ ಮಾಡಿರುವ ಆಲೂರು JDS ತಾಲೂಕು ಅಧ್ಯಕ್ಷ ಕಣದಳ್ಳಿ ಮಂಜೇಗೌಡ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಕಲೇಶಪುರ ತಾಲೂಕಿನ ಹೆಗ್ಗೋವಿ ಗ್ರಾಮದ ನಾಗಮ್ಮ ಆಗ್ರಹಿಸಿದರು.
ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿದ ಅವರು ಸಕಲೇಶಪುರ ತಾಲೂಕು ಹೆಗೋವಿ ಗ್ರಾಮದ ನಿವಾಸಿಯಾದ ನಮಗೆ ಬಗರ್ ಹುಕುಂ ಜಾಗದಲ್ಲಿ 4 ಎಕರೆ ಜಾಗವಿದೆ. ನಮ್ಮ ಜಮೀನು ಪಕ್ಕದ 7ನೇ ಸರ್ವೆ ನಂಬರ್ ಜಾಗದಲ್ಲಿ ನಿವೇಶನದಲ್ಲಿ ಸರ್ಕಾರಿ ಮನೆಗಾಗಿ ಅನುಮತಿ ಮೇರೆಗೆ ನಿವೇಶನ ಮಾಡಿದ್ದೇವೆ. ನಾವು ಮನೆ ಕಟ್ಟಿರುವ ಜಾಗ ಆಲೂರು ತಾಲೂಕಿನ ಹೊಸಕೋಟೆ ಗಡಿಭಾಗ ಕೆಲವಳ್ಳಿಗೆ ಹೊಂದಿಕೊಂಡಂತಿದೆ. ಆದರೆ ಜಾಗ ಸಕಲೇಶಪುರ ತಾಲೂಕಿಗೆ ಸೇರಲಿದೆ. ಆದರೂ ಕಣದಳ್ಳಿ ಮಂಜೇಗೌಡರು ಗುಂಪು ಕಟ್ಟಿಕೊಂಡು ನಮ್ಮನ್ನ ಹೆದರಿಸಿ ನಾವಿದ್ದ ಮನೆಯನ್ನೇ ನೆಲಸಮಗೊಳಿಸಿ ಗುರುತು ಇಲ್ಲದಂತೆ ಮಾಡಿದ್ದಾರೆ. ಕಳೆದ ವರ್ಷ ಗೌರಿ ಹಬ್ಬದ ವೇಳೆ ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ರು. ಇರುವ ಒಬ್ಬನೇ ಮಗನ ಆರೋಗ್ಯ ಸರಿಯಾಗಿಲ್ಲ. ಪೊಲೀಸರಿಗೆ ದೂರು ನೀಡಿದ್ರು ನ್ಯಾಯ ಸಿಗುವುದರಲ್ಲಿ ಪ್ರಕರಣವನ್ನೇ ದಾಖಲು ಮಾಡಿಲ್ಲ. ಮಂಜೇಗೌಡರ ಕುಟುಂಬ ನಿರಂತರವಾಗಿ ನಮ್ಮಂತಹ ಬಡವರು ಮುಗ್ಧರ ಮೇಲೆ ದಬ್ಬಾಳಿಕೆ ಮಾಡಿ ಮನೆಗಳನ್ನ ಕೆಡವಿ ಹಾಕಿ 4 ಎಕರೆ ಜಮೀನು ಕಬಳಿಸಲು ಪ್ರಯತ್ನಿಸಿರುತ್ತಾರೆ ಎಂದು ದೂರಿದರು. ಎಂಡಸ್ಮೆಂಟ್ ಕಾಪಿ ಇದೆ, ಅಲ್ಲಿ ಮನೆ ಕಟ್ಕೊಂಡಿದ್ವಿ. ಅಲ್ಲಿ ಬಂದು ಮನೆಯೆಲ್ಲ ಕೆಡಗಿ ದಮಸ್ ಮಾಡಿದ್ದಾರೆ. ಕಂಡಳ್ಳಿ ಮಂಜೇಗೌಡರು ಅಂತವ ಪಾಳ್ಯದವರು. ಅದೆಲ್ಲ ದಮಸ್ ಮಾಡಿ ಅದನ್ನೆಲ್ಲ ಗುಂಡಿ ತೋಡಿ ಹೂಣ್ಬಿಟ್ಟವ್ರೆ. ಜಿಮ್ಟಿಗೆ ಕಲ್ಲಲ್ಲಿ ಮನೆ ಕಟ್ಟಿದ್ದು, ಮಂಗಳೂರು ಕಲ್ಲಲ್ಲಿ ಮನೆ ಕಟ್ಟಿದ ಮನೆ ಸರು. ಅಲ್ಲಿ ಒಂದು ವರ್ಷದಲ್ಲಿ 28ನೇ ತಾರೀಕು 9ನೇ ತಿಂಗಳಲ್ಲಿ ಹೋದ ವರ್ಷ ಆ ಥರ ಎಲ್ಲ ದಬ್ಬಳಿಕೆ ಮಾಡಿ ಎಲ್ಲ ಮನೆಯೆಲ್ಲ ಚೆಡಿಗು ಹಾಕ್ಬಿಟ್ಟಿದ್ದಾರೆ ಸರು. ನಮಗೆ ಗಂಡಸರು ಇಲ್ಲದಂಥ ಮನೆ. ಇವನು ನನ್ನ ಮಗ ಮಾನಸಿಕ ಕಾಯಿಲ್ದವನು, ಹುಡುಗ ಮಾನಸಿಕವನು. ನನ್ನ ತಂಗಿ ಮನೆ ಹತ್ತಿರದಲ್ಲಿ ಒಂದು ಶೆಡ್ ಹಾಕೊಂಡು ನಾವು ಅಲ್ಲಿ ಆನೆಗಳಿರೋದ್ರಿಂದ ಅಲ್ಲಿ ನಾವು ರಾತ್ರಿ ಟೈಮ್ ಇರೋಕ್ಕಾಗ್ತಿರ್ಲಿಲ್ಲ. ಮನೆಗೆ ಅಲ್ಲಿ ಬಂದು ಹೋಗಿ ಜಮೀನ್ ಹತ್ರ ಕೆಲಸ ಮಾಡ್ಕೊಳ್ತಾ ಇದ್ವಿ. ಆ ಮನೇಲಿ ಇದ್ಕೊಂಡು ಜಮೀನ್ ಹತ್ರ ಕೆಲಸ ಮಾಡಿಕೊಂಡು ಅಲ್ಲಿ ನನ್ನ ತಂಗಿ ಮನೆ ಹೊಸಕೋಟೆಯಲ್ಲಿ ಇರೋದ್ರಿಂದ ಅಲ್ಲಿ ಒಂದು ಶೆಡ್ಡಲ್ಲಿ ನಾವು ವಾಸವಾಗಿದ್ವಿ ಆನೆಗಳ ಕಾಟ ಅಲ್ಲಿ. ಹಾಗಾಗಿ ಮಗನೂ ಹುಷಾರಿಲ್ದವನು ಕಾಡಲ್ಲಿ ಹೋಗಿ ಕೂತ್ಕೊಬಿಡ್ತಿದ್ದ. ಒಂದೊಂದು ಟೈಮ್ ಅವನಿಗೆ ಮಾನಸಿಕ ಕಾಯಿಲೆ. ಅವನು ಕಾಡಲ್ಲಿ ಹೋಗಿ ಕೂತ್ಕೊಳ್ತಿದ್ದ ಟೈಮಲ್ಲಿ ಇವರು ನಾವು ಇದ್ದ ಟೈಮ್ ನೋಡ್ಕೊಂಡು ಮನೆಯೆಲ್ಲ ಜಖಂ ಮಾಡಿ ಎಲ್ಲ ಗುಂಡಿ ತೋಡ್ಕೊಂಡು ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ ಸರ್. ನಮಗೆ ಮನೇಲಿ ಗಂಡಸ್ರಿಲ್ಲ ಸರ್, ಮನೆ ಕಟ್ಕೊಡೋಕ್ಕೆ ಯಾರೂ ಇಲ್ಲ ಸರ್. ಮಗ ಕಾಯಿಲೆ ಸರ್, ಹುಷಾರಿಲ್ಲ. ಹೀಗೆಲ್ಲ ನಮಗೆ ತೊಂದರೆ ಕೊಟ್ಟಿರ್ತಾರೆ. ಅಲ್ಲಿ ಮನೆ ಕಟ್ಕೊಂಡಿದ್ರು ಗೌರ್ಮೆಂಟ್. ಪತ್ರಿಕಾಗೋಷ್ಠಿಯಲ್ಲಿ ವೀಣಾ ನಾಗಮ್ಮ, ಅವರ ಮಗ ಬಾಲಸುಬ್ರಹ್ಮಣ್ಯ ಇದ್ದರು. ಸಮಾಜದ ಪ್ರತಿಯೊಂದು ಮನೆಯಲ್ಲೂ ಇರಬಹುದಾದ ಒಂದು ಗಹನವಾದ ಸಮಸ್ಯೆ ಇಟ್ಟುಕೊಂಡು ನಿರ್ದೇಶಕ ಅನ್ಬು ಅರಸ್ ಅವರು ವಿಕಾಸ ಪರ್ವ ಎಂಬ ಚಿತ್ರ ನಿರ್ಮಿಸಿದ್ದು ಉತ್ತಮವಾಗಿ ಮೂಡಿಬಂದಿದೆ. ಪ್ರೇಕ್ಷಕರ ಮನ ಗೆಲ್ಲುವ ವಿಶ್ವಾಸವಿದೆ ಎಂದು ಯುವ ನಾಯಕ ನಟ ರೋಹಿತ್ ನಾಗೇಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ನಟ, ನಾನು ಕಿರುತೆರೆಯ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿರುವ ಮೂಲಕ ಅಭಿಮಾನಿ ಬಳಗ ಹೊಂದಿದ್ದೇನೆ. ಯುವ ನಟನಾಗಿ ಈ ಚಿತ್ರದ ನಾಯಕನಾಗಿ ನಟಿಸಿದ್ದೇನೆ. ನಾಯಕಿಯಾಗಿ ನಟಿಸಿರುವ ಸ್ವಾತಿ ಅವರು ಉತ್ತಮವಾಗಿ ಅಭಿನಯಿಸಿದ್ದು ಬಿಡುಗಡೆಗೆ ಸಿದ್ಧವಾಗಿದೆ. ಈ ಚಿತ್ರದ ಕಥೆಯನ್ನ ಚಿತ್ರತಂಡ ಇದುವರೆಗೂ ಬಿಟ್ಟುಕೊಟ್ಟಿಲ್ಲ. ಒಂದು ಸಾಮಾಜಿಕ ಜವಾಬ್ದಾರಿ ಇಟ್ಟುಕೊಂಡು ಮಾಡಿರುವ ಚಿತ್ರ ವಿಕಾಸ ಪರ್ವ ಒಂದು ಸಾಮಾಜಿಕ ಕಳಕಳಿಯುಳ್ಳ ಚಿತ್ರ. ಈ ಮೂಲಕ ಸಮಾಜಕ್ಕೆ ಅತ್ಯುತ್ತಮ ಸಂದೇಶವನ್ನ ಕಮರ್ಷಿಯಲ್ ಆಗಿ ಹೇಳುವ ಪ್ರಯತ್ನವನ್ನ ಚಿತ್ರತಂಡ ಮಾಡಿದೆ. ವಿಷ್ಣುತ್ ನಾಯಕ್ ಅವರು ವಿಕಾಸ ಪರ್ವ ಚಿತ್ರಕಥೆ ಹಾಗೂ ಸಂಭಾಷಣೆ ಬರೆಯುವುದರ ಜೊತೆಗೆ ಸಿನಿಮಾದ ಕಾರ್ಯಕಾರಿ ನಿರ್ಮಾಪಕರಾಗಿಯೂ ಕೆಲಸ ಮಾಡಿದ್ದಾರೆ ಎಂದು ವಿವರಿಸಿದರು. ಈ ವಿಕಾಸ ಪರ್ವ ಅನ್ನೋ ಸಿನಿಮಾ ಸೆಪ್ಟೆಂಬರ್ 13ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ವಿಕಾಸ ಪರ್ವದ ಅಡಿ ನಾವೊಂದು ಅಡಿ ಬರಹ ಕೊಟ್ಟಿದ್ದೀವಿ, ಕನ್ಫ್ಯೂಷನ್ ಟು ಕನ್ಕ್ಲೂಷನ್ ಅಂತ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಹಲವಾರು ತರದ ಕನ್ಫ್ಯೂಷನ್ಗಳಿರುತ್ತೆ. ಆ ಕನ್ಫ್ಯೂಷನ್ಗಳನ್ನ ಕ್ಲಿಯರ್ ಮಾಡಿಕೊಂಡು ಅದಕ್ಕೊಂದು ಕನ್ಕ್ಲೂಷನ್ಗಳು ಕೊಟ್ಕೊಂಡು ಮುಂದಕ್ಕೆ ಹೋಗೋದೇ ಜೀವನ. ಈ ವಿಕಾಸ ಪರ್ವದಲ್ಲಿ ಆಕ್ಟ್ ಮಾಡಬೇಕು ಅಂತ ನಮ್ಮ ನಿರ್ದೇಶಕರು ಮತ್ತೆ ಚಿತ್ರಕಥೆ ಬರೆದಿರ್ತಕ್ಕಂಥ ವಿಶ್ರುತ್ ನಾಯಕರು ನನಗೆ ಅಪ್ರೋಚ್ ಮಾಡಿದಾಗ, ನಾನು ಇಲ್ಲಿವರೆಗೆ ಸುಮಾರು ಒಂದು 65 ಸೀರಿಯಲ್ಗಳು ಮಾಡಿದ್ದೀನಿ, 36ಕ್ಕೂ ಜಾಸ್ತಿ ಸಿನಿಮಾಗಳು ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನೀವೇ ಲೀಡ್ ಕ್ಯಾರೆಕ್ಟರ್ ಹೀರೋ ಮಾಡಬೇಕು ಅಂದಾಗ ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಮಾಡ್ಬೇಕಾ ಬೇಡವಾ ಅಂತ. ಏನ್ ಸರ್ ನನಗೆ ಹೀರೋ ಮಾಡುವಂತ ಅಪ್ರೋಚ್ ಮಾಡ್ತಿದ್ರಿ, ಹೌ ಇಟ್ ಇಸ್ ಪಾಸಿಬಲ್ ಅಂದಾಗ ಕಥೆನ ಎಳೆ ಆಗಿ ಬಿಡಿಸಿ ಹೇಳಿದಾಗ ನಾನು ಕನ್ಫ್ಯೂಷನ್ ಇಂದ ಒಂದು ಕನ್ಕ್ಲೂಷನ್ ಬಂದೆ, ಹೌದು ಈ ಸಿನಿಮಾ ಮಾಡಲೇಬೇಕು ಅಂತ. ಪತ್ರಿಕಾಗೋಷ್ಠಿಯಲ್ಲಿ ನಾಯಕಿ ಸ್ವಾತಿ, ವಿಕೃತ್ ನಾಯಕ್, ನವೀನ್ ಸುವರ್ಣ, ನಟಿ ಸ್ವಾತಿ, ಕುರಿಗಂಗಾ ಇದ್ದರು. ನಗರದ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ ಯೋಜನೆ ಸೇವೆ ಮತ್ತು ಕ್ರೀಡಾ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನ ಮ್ಯಾರಥಾನ್ ಓಟದ ಮೂಲಕ ಬೆಳಗ್ಗೆ ಚಾಲನೆ ನೀಡಲಾಯಿತು. ಮ್ಯಾರಥಾನ್ ಬಗ್ಗೆ ರಾಜ್ಯ ಯುವ ಪ್ರಶಸ್ತಿ ವಿಜೇತರು ಹಾಗೂ ವಕೀಲರಾದ ಚನ್ನಂಗಹಳ್ಳಿ ಶ್ರೀಕಾಂತ್ ಮಾತನಾಡಿ, ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ರವರ ಜನ್ಮ ದಿನಾಚರಣೆಯನ್ನ ಅವರ ನೆನಪಿಗಾಗಿ ಹಾಗೂ ಅವರು ಕ್ರೀಡೆಗೆ ಸಲ್ಲಿಸಿದ ಸೇವೆಗಾಗಿ ಅವರ ಜನ್ಮ ದಿನಾಚರಣೆಯನ್ನ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಎಂದು ಘೋಷಿಸಲಾಗಿದೆ. ನಾವುಗಳು ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಶಿಸ್ತು ಸಮಯವನ್ನ ಕಲಿಸುವುದರ ಜೊತೆಗೆ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಎಂದರು. ಸಾಂಕೇತಿಕವಾಗಿ ಏರ್ಪಡಿಸಿರುವ ಉದ್ದೇಶ ಏನಪ್ಪಾ ಅಂದ್ರೆ, ಒಂದು ಸಾರ್ವಜನಿಕರಲ್ಲಿ ಒಂದು ಕ್ರೀಡಾ ಮನೋಭಾವನೆಯನ್ನು ಮೂಡಿಸಬೇಕು ಅಂತ ಉದ್ದೇಶದಿಂದ ಇದನ್ನು ಅಂದ್ಕೊಂಡಿದ್ದೇವೆ. ಮತ್ತು ನಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಒಂದು ಡಿಸಿಪ್ಲಿನಲ್ಲಿ ಇರಬೇಕು. ಯಾವುದಾದ್ರೂ ಒಂದು ಡಿಸಿಪ್ಲಿನ್, ಅಥ್ಲೆಟಿಕ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಶಟ್ಲು, ಟೆನ್ನಿಸ್ಸು, ಸ್ವಿಮ್ಮಿಂಗು,
ಎಷ್ಟು ಕ್ರೀಡೆಗಳಿದೆ ಅದ್ರಲ್ಲಿ ಯಾವುದೆಲ್ಲ ಒಂದು ಡಿಸಿಪ್ಲಿನ್ ಇರಬೇಕು. ಹೇಗೆ ಒಂದು ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಹಂಗೆ ಕ್ರೀಡೆಯಲ್ಲೂ ಕೂಡ ಒಂದು ಇದ್ದಾಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮರ್ಥ ಆಗಿರೋದಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ನೀವು ನಿಮ್ಮ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳೋಕ್ಕೆ ಭಾವನಾತ್ಮಕವಾಗಿ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಕ್ರೀಡೆ ಅನುಕೂಲ ಆಗ್ತದೆ. ಈ ದೃಷ್ಟಿಕೋನದಿಂದ ಇವತ್ತು ನಮ್ಮ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ನು ಮತ್ತು ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆ ಈ ಒಂದು ಓಟ ಒಂದು ಮ್ಯಾರಥಾನ್ ಓಟವನ್ನು. ಈ ವೇಳೆ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿ ಸಿಕೆ ಹರೀಶ್, ಕ್ರೀಡಾಪಟುಗಳು, ತರಬೇತುದಾರರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿಫಾರಸು ಹಾಗೂ ಪರಿಚಯವನ್ನ ಹೇಳಿಕೊಂಡು ಸರ್ಕಾರಿ ಕಚೇರಿಗೆ ಬರುವ ಜನರ ಕೆಲಸ ಕಾರ್ಯಗಳು ಒಂದು ವಾರ ತಡವಾದರೂ ಪರವಾಗಿಲ್ಲ. ಯಾವುದೇ ಶಿಫಾರಸುಗಳು ಇಲ್ಲದಂತೆ ಕಚೇರಿಗೆ ಬರುವ ಸಾಮಾನ್ಯ ಜನರಿಗೆ ಮೊದಲ ಆದ್ಯತೆ ನೀಡಿ ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕೆಂದು ಸಂಸದ ಶ್ರೇಯಸ್ ಪಟೇಲ್ ಸೂಚಿಸಿದ್ದಾರೆ. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನ ನಡೆಸಿ ಮಾತನಾಡಿದ ಸಂಸದರು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯಕ್ಷಮತೆಯ ಮೇಲೆ ಅನೇಕ ದೂರುಗಳು ಕೇಳಿಬರುತ್ತಿದ್ದು, ಪಿಡಿಒಗಳು ಜನಸ್ನೇಹಿಯಾಗಿ ವರ್ತಿಸಬೇಕು. ಗ್ರಾಮೀಣ ಜನರಿಗೆ ಕಚೇರಿಗೆ ಅಲೆದಾಡಿಸದೆ ಭ್ರಷ್ಟಾಚಾರ ರಹಿತವಾಗಿ ಜನರ ಕೆಲಸಗಳನ್ನು ಕಾನೂನಿನಂತೆ ಸಮರ್ಪಕವಾಗಿ ಮಾಡಿಕೊಡಬೇಕೆಂದು ತಿಳಿ ಹೇಳಿದರಲ್ಲದೆ, ಅಧಿಕಾರಿಗಳ ವಿರುದ್ಧ ಆರೋಪಗಳು ಕೇಳಿಬಂದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಸೂಚಿಸಲಾಗುವುದು ಎಂದು ವಾರ್ನಿಂಗ್ ಸಹ ನೀಡಿದರು. ಇನ್ನು ಸಭೆಯಲ್ಲಿ ಉಪಸ್ಥಿತರಿದ್ದ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಅವರ ಇಲಾಖೆಯ ಪ್ರಗತಿಗಳು ಮತ್ತು ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ ಸಂಸದರು, ಸರ್ಕಾರದಿಂದ ನೀಡಲಾಗುವ ಸಬ್ಸಿಡಿ, ಸಹಾಯಧನ ಹಾಗೂ ವಿವಿಧ ಯೋಜನೆಗಳು ಸಮರ್ಪಕವಾಗಿ ಅರ್ಹರಿಗೆ ತಲುಪುವಂತೆ ಮಾಡುವುದು ಅಧಿಕಾರಿಗಳ ಕರ್ತವ್ಯವಾಗಿದ್ದು, ಯಾವುದೇ ಲೋಪವೆಸಗದಂತೆ ಕರ್ತವ್ಯ ನಿರ್ವಹಿಸಬೇಕು. ಸಾಮಾಜಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾತನಾಡುವಾಗ ಸರ್ಕಾರದಿಂದ ಬಂದ ಅನುದಾನವನ್ನ ಖಾಲಿ ಮಾಡುವ ಸಲುವಾಗಿ ಗಿಡ ಹಾಕುವುದು ಮುಖ್ಯವಲ್ಲ, ಅದು ಬೆಳೆಯುವಂತೆ ಪೋಷಿಸಬೇಕು. ಅರಣ್ಯ ಇಲಾಖೆಯ ಗಾರ್ಡ್ಗಳು ಗಾಡಿ ಹಾಕಿಕೊಂಡು ಸುತ್ತಾಡುವುದರ ಬದಲು ಗಿಡ ನೆಟ್ಟು ಪಾಲನೆ, ಪೋಷಣೆ ಬಗ್ಗೆ ಗಮನ ಹರಿಸಬೇಕೆಂದರು. ಅಂಗವಿಕಲರಿಗೆ ನೀಡಲಾಗುವ ವಾಹನಗಳು ಹಾಗೂ ಸೌಲಭ್ಯಗಳನ್ನು ಸಮರ್ಪಕವಾಗಿ ನೀಡಲು ಸೂಚಿಸಿದ ಸಂಸದರು, ಹಿಂದುಳಿದ ವರ್ಗಗಳ ಹಾಸ್ಟೆಲ್ ದುರಸ್ತಿ ಮತ್ತು ಅದಕ್ಕೆ ಬೇಕಾಗುವ ಅನುದಾನದ ಕುರಿತು ಮಾಹಿತಿ ಪಡೆದರು. ಸಮಸ್ಯೆಗಳಿದ್ರೆ ಹೇಳ್ಬೇಕಂತ ಹೇಳಿದ್ರೆ ನಾನು ಸರ್ಕಾರ ಮತ್ತೆ ಗಮನ ತಗೊಂಡ್ಬರ್ತೀನಿ. ಅದೇ ಈಗ ಒಂದು ನಿಲ್ಬಾರ್ದು, ಆಯ್ತಾ? ಅದು 5 ಜನ ಬರಲಿ, ಯಾರು ಒಬ್ಬನೇ ಬರಲಿ, ಯಾರು ಸಾರ್ವಜನಿಕ ಅಲ್ಲೇ ಯಾವ್ದು ಪ್ರಾಬ್ಲಮ್ ಮಾಡಬಾರ್ದು. ನೀವು ಅಷ್ಟೇ ಸತ್ಯ PWD ಯಾವ ತೀರಾ ವರ್ಸ್ಟ್ ಕಂಡೀಷನ್ ಇರುವಂತ ರಸ್ತೆಗಳು ಮೇಂಟೆನೆನ್ಸ್ ಈಗೆಲ್ಲ ಕಲಿಸಿದ್ರಿ. ನಾನು ನೋಡಿದೆ ಅದೆಲ್ಲ ಆದ್ರೆ ಈಗ ಹೊಸದಾಗಿ ಆಗ್ಲೇಬೇಕು ರಸ್ತೆ ಅನ್ನೋದನ್ನ ನಮ್ಗೊಂದು ಪ್ರಪೋಸಲ್ ಕೊಡಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಂಬಂಧಪಟ್ಟ ಸಚಿವರಿಗೂ ಗಮನ ತಗೊಂಡು ಮಾಡ್ತೀವಿ. ಎಷ್ಟು ಗ್ರಾಮ ಪಂಚಾಯತಿ ಬರ್ತದೆ ನಮ್ಗೆ 38 ಗ್ರಾಮ ಪಂಚಾಯತಿ ಫಲಾನುಭವಿಗಳಿಗೆ ತಲುಪಿಸಬೇಕು. ಯಾವುದೇ ಕೊಟ್ಟಿಗೆ ಇರ್ಬೋದು, ಇಂಡಿವಿಜುವಲ್ ಕೆಲಸ ಮಾತಾಡ್ತೀನಿ ಗಿರೀಶ್ ಅವ್ರ ಹತ್ರ. ಯಾರು ಎಲ್ಲೂ ತೊಂದರೆ ಆಗ್ಬಾರ್ದು, ಪಂಚಾಯತಿ ಪಿಡಿಒ ಅಲಿಸ್ಬಾರ್ದು, ಅಲ್ಲಿ ನಿಮಗೆ ಇಲ್ಲಿಂದಲೇ ಆಯ್ತಾ? ನನಗೆ ಎಲ್ಲೂ ಕಂಪ್ಲೇಂಟ್ಸ್ ಬಂದಿಲ್ಲ. ಸಭೆಯಲ್ಲಿ ಹಾಸನ ತಹಶೀಲ್ದಾರ್ ಶ್ವೇತಾ ಹಾಗೂ ಎಲ್ಲಾ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರ ಅಬಕಾರಿ ನಿರೀಕ್ಷಕರ ಕಚೇರಿ ಹಾಸನ ವಲಯ ನಂಬರ್ 2ರಲ್ಲಿ ಅಬಕಾರಿ ಉಪ ಆಯುಕ್ತರ ಸಮ್ಮುಖದಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುವ ಮದ್ಯ, ಬಿಯರ್ ಅನ್ನು ನಾಶಪಡಿಸಲಾಯಿತು. ವಿವಿಧ ಅಬಕಾರಿ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುವ ಒಟ್ಟು ಮದ್ಯ 235.760 ಲೀಟರ್ನಲ್ಲಿ ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದಿರುವ ಮದ್ಯ 65.990 ಲೀಟರ್ ಹಾಗೂ ಉಳಿಕೆ ಮದ್ಯ 160.770 ಹಾಗೂ ಬಿಯರ್ 6ರಲ್ಲಿ ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದಿರುವ ಬಿಯರ್ 1.00 ಉಳಿಕೆ ಬಿಯರ್ 5 ಲೀಟರ್ ಅನ್ನ ಪರಿಸರ ಮಾಲಿನ್ಯವಾಗದಂತೆ ಅಬಕಾರಿ ಉಪನಿರೀಕ್ಷಕರು ಹಾಸನ ಉಪವಿಭಾಗ ಹಾಸನರವರ ಮೇಲ್ವಿಚಾರಣೆಯಲ್ಲಿ ಕಾನೂನು ರೀತಿ ನಾಶಪಡಿಸಲಾಯಿತು. ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ನಮ್ಮ KSBC ಡಿಪೋ ಮ್ಯಾನೇಜರು ಮತ್ತು ಅಬಕಾರಿ ಸಿಬ್ಬಂದಿಗಳೊಂದಿಗೆ ಈ ಒಂದು ಹಾಸನ ವಲಯ ನಂಬರ್ 2ರ ವ್ಯಾಪ್ತಿಯಲ್ಲಿ ವಿವಿಧ 26 ಪ್ರಕರಣಗಳಲ್ಲಿ ದಾಖಲಿಸಿದ ರಾಸಾಯನಿಕ ಪರೀಕ್ಷೆಗಾಗಿ ಮಾದರಿ ತೆಗೆದುಳಿದ 169 ಲೀಟರ್ ಮದ್ಯ ಹಾಗೂ 6 ಲೀಟರ್ ಬಿಯರ್ ಅನ್ನು ಈಗಿನ ಎಲ್ಲ ಸಮಕ್ಷಮ ಮತ್ತೆ ಗೋವಾ ಮದ್ಯವನ್ನು ಸಹ ನಾಶಪಡಿಸಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಬೇಲೂರು ತಾಲೂಕು ಯಾದವ ಸಂಘದಿಂದ ಕಂಸನ ತಲೆ ಒಡೆಯುವ ಕಂಸವಧೆ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಈ ಸಂಬಂಧ ಸ್ಥಳೀಯರು ಮಾತನಾಡಿ, ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ವಿಶ್ವವಿಖ್ಯಾತ ಬೇಲೂರು ಚೆನ್ನಕೇಶವ ಸ್ವಾಮಿ ದೇಗುಲದಲ್ಲಿ ನಡೆಯುವ ಶ್ರೀಕೃಷ್ಣನ ಆರಾಧನೆ ವೈವಿಧ್ಯತೆಯಿಂದ ಕೂಡಿರುತ್ತದೆ. ಮೊದಲ ದಿನ ಶ್ರೀಕೃಷ್ಣನನ್ನ ದೇವಕಿ ಯಶೋದೆ ಸಹಿತ ಶೇಷ ವಾಹನದಲ್ಲಿ ಕೂರಿಸಿ ಪೂಜಾ ವಿಧಿಗಳನ್ನ ಮುಕ್ತಾಯವಾದ ಬಳಿಕ ಮರುದಿನ ದೇಗುಲದ ನವರಂಗದಲ್ಲಿ ಬಾಳೆಕಂಬದಿಂದ ಸೆರೆಮನಿಯನ್ನ ನಿರ್ಮಿಸಿ ಕೃಷ್ಣ ಬಲರಾಮನನ್ನ ತೊಟ್ಟಿಲು ಸೇವೆ ನಡೆಸುತ್ತಾರೆ. ಇನ್ನು ಸೆರೆಮನಿಯಿಂದ ವಾಸುದೇವನು ಗೋಕುಲಕ್ಕೆ ಹೊರಡುವ ಸಂದರ್ಭದಲ್ಲಿ ಬಂದ ಭಕ್ತರಿಗೆ ಪ್ರಸಾದ ವಿತರಿಸಲಾಗುತ್ತದೆ. ಸಂಜೆ ಯಾದವ ಜನಾಂಗದ ಪ್ರಮುಖರ ನೇತೃತ್ವದಲ್ಲಿ
ನೇತೃತ್ವದಲ್ಲಿ ಚನ್ನಕೇಶವ ಸ್ವಾಮಿ ಮತ್ತು ಶ್ರೀಕೃಷ್ಣನ 8 ಬೀದಿಯಲ್ಲಿ ಅತ್ಯಂತ ವೈಭವದಿಂದ ಉತ್ಸವ ಆಚರಣೆ ಮಾಡುತ್ತಾರೆ. ಬಳಿಕ ದೇಗುಲದ ಮುಂದೆ ಕುರುಜಿ ಮಂಟಪವನ್ನು ಸಾಂಕೇತಿಕವಾಗಿ ನಿರ್ಮಿಸಿ ಎತ್ತರದಲ್ಲಿ ಮೊಸರು, ಹಾಲು, ಬೆಣ್ಣೆ ಮತ್ತು ನವಧಾನ್ಯಗಳು ತುಂಬಿದನ್ನ ಕಟ್ಟಲಾಗುತ್ತದೆ. ಇದನ್ನ ಕಂಸವಧ ಎನ್ನಲಾಗುತ್ತದೆ. ಕುರುಜಿ ಮಂಟಪದ ಬಳಿಗೆ ಉತ್ಸವ ಧಾವಿಸಿದಂತೆ 20ಕ್ಕೂ ಹೆಚ್ಚಿನ ಯುವಕರು ಕೃಷ್ಣ ಮತ್ತು ಚನ್ನಕೇಶವ ಸ್ವಾಮಿಗೆ ಘೋಷಣೆ ಹಾಕುತ್ತಾರೆ. ಮಂಟಪವನ್ನ ಪ್ರದಕ್ಷಿಣೆ ಹಾಕಿ ಒಬ್ಬರ ಮೇಲೆ ಒಬ್ಬರು ನಿಂತು ಎತ್ತರವಾದ ಮೊಸರು, ಹಾಲು, ಬೆಣ್ಣೆ ಮತ್ತು ನವಧಾನ್ಯಗಳ ಗಡಿಗೆ ಕೈ ಹಾಕಿ ಕೊಡುಗೋಲಿನಿಂದ 5 ಗಡಿಗೆಗಳನ್ನು ಹೊಡೆಯುವ ದೃಶ್ಯ ನಿಜಕ್ಕೂ ಭಕ್ತರು ಸಂಭ್ರಮದಿಂದ ಆಚರಿಸುವ ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಮಂಗಳದೊಂದಿಗೆ ಸಂಪನ್ನಗೊಳ್ಳುತ್ತದೆ ಎಂದು ತಿಳಿಸಿದರು. ಚನ್ನಕೇಶ್ವರ ದೇವಸ್ಥಾನದಲ್ಲಿ ಹಿಂದಿನಿಂದಲೂ ದೇವಸ್ಥಾನ ಯಾವಾಗ ಓಪನ್ ಆಯಿತು ಅಲ್ಲಿಂದ ಕೂಡ ಪೂರ್ವದಿಂದಲೂ ಯಾದವ ಸಮುದಾಯದಿಂದ ಶ್ರೀ ಚನ್ನಕೇಶ್ವರ ಉತ್ಸವವನ್ನ ಏನು ಕಂಸನ ವಧೆ, ಮಸರುಪುಡಿಕೆ ಹೊಡೆಯೋದು ಪ್ರತಿಯೊಂದನ್ನು ಕೂಡ ಬೇಲೂರಿನ ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಮತ್ತು ಅಡ್ಡಗಾರರ ಸಹಕಾರದಿಂದ ಬೇಲೂರು ಯಾದವ ಸಂಘದ ಸಹಕಾರ ಮತ್ತು ಎಸ್ಸೂರಾಪುರ ಗ್ರಾಮಸ್ಥರಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಹಾಗೆ ಮಾಮೂಲಿ ನಮ್ಮ ಎಲ್ಲ ಭಕ್ತಾದಿಗಳು ಕೂಡ ಸಹಕಾರ ಪಟ್ಟು ನಮ್ಮನ್ನು ಹೆಚ್ಚಿನ ಒಂದು ಉತ್ಪ್ರೇಕ್ಷೆಯನ್ನು ಮಾಡಿ ಈ ಒಂದು ಫಂಕ್ಷನಿಗೆ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ನಾವು ಪ್ರತಿ ವರ್ಷದಂತೆ ಪುರಾತನ ಕಾಲದಿಂದ ನಮ್ಮ ಸಮಾಜದಿಂದ ಹಾಗೂ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಕೃಷ್ಣ ಉತ್ಸವ ಮತ್ತು ಚನ್ನಕೇಶ್ವರ ಸ್ವಾಮಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಎಲ್ಲ ಭಕ್ತಾದಿಗಳ ಸಹಕಾರ ಹಾಗೂ ವಿಶೇಷವಾಗಿ ನಮ್ಮ ಸ್ವರಪುರ ಗ್ರಾಮಸ್ಥರು ಮತ್ತು ಯಾದವ ಸಮಾಜದವರು ಹಾಗೂ ಎಲ್ಲ ಸಮಾಜದವರು ಕೂಡ ತುಂಬ ಸಹಕಾರ ನೀಡಿ ಉತ್ಸವವನ್ನು ಅತಿ ವಿಜೃಂಭಣೆ. ಕಾರ್ಯಕ್ರಮದಲ್ಲಿ ಬೇಲೂರು ತಹಶೀಲ್ದಾರ್ ಎಂ ಮಮತಾ, ದೇಗುಲ ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ ಮತ್ತು ಇಒ ಯೋಗೇಶ್, ಪುರಸಭಾ ಮಾಜಿ ಅಧ್ಯಕ್ಷ ಎಚ್ಎಂ ದಯಾನಂದ್, ತಾಲೂಕು ಯಾದವ ಸಂಘದ ಅಧ್ಯಕ್ಷ ರಮೇಶ್, ಪದಾಧಿಕಾರಿಗಳಾದ ಎಸ್ಕೆ ನಾಗೇಶ್, ಬಿಸಿ ಆನಂದ್, ಪುರುಷೋತ್ತಮ್ ಸೇರಿದಂತೆ ಇತರರಿದ್ದರು. ವರದಿ ದಿನೇಶ್ ಬೆಳ್ಳಾವರ, ವಿವಿಸಿ ನ್ಯೂಸ್, ಬೇಲೂರು. ನಮ್ಮ ಸುತ್ತಮುತ್ತಲ ಪರಿಸರ ಸ್ವಚ್ಛವಾಗಿದ್ದರೆ ಆರೋಗ್ಯವಂತ ಸಮಾಜ ನಮ್ಮದಾಗುತ್ತದೆ ಎಂದು ಹಾಸನ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿ ಯಶಸ್ವಿನಿ ತಿಳಿಸಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಾಸನದ ಮಲ್ನಾಡ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರು ಬೇಲೂರಿನ ಗ್ರೀನರಿ ಟ್ರಸ್ಟ್ ಹಾಗೂ ಭಾರತ್ ಸೇವಾದಳದೊಂದಿಗೆ ಬೇಲೂರಿನ ಅಮೃತಲಿಂಗೇಶ್ವರ ಕಲ್ಯಾಣಿ ಆವರಣ ಹಾಗೂ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಹಿಂಭಾಗ ವಾಹನಗಳ ನಿಲುಗಡೆ ಸ್ಥಳದಲ್ಲಿ ಇದ್ದಂತಹ ಕಸಗಳನ್ನು ಸ್ವಚ್ಛ ಮಾಡಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾವು ಆರೋಗ್ಯವಂತರಾಗಿ ಇರಬೇಕಾದರೆ ನಮ್ಮ ಸುತ್ತಮುತ್ತಲ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಆಗ ಮಾತ್ರ ಯಾವುದೇ ಕಾಯಿಲೆಗಳು ಹತ್ತಿರ ಸುಳಿಯುವುದಿಲ್ಲ. ಹಾಗಾಗಿ ಮನೆಯಲ್ಲಿನ ಕಸ, ಅಂಗಡಿಗಳ ಕಸ ಹಾಗೂ ವಾಣಿಜ್ಯ ಅಂಗಡಿಗಳಲ್ಲಿ ಶೇಖರವಾಗುವ ಕಸಗಳನ್ನು ಪುರಸಭೆಯ ಕಸದ ಗಾಡಿಗೆ ಹಾಕಿ ಪರಿಸರವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕೆಂದು ಮನವಿ ಮಾಡಿದರು. ನಾನು ಮತ್ತೆ ನನ್ನ ಸಹೋದ್ಯೋಗಿಗಳು, ವಿದ್ಯಾರ್ಥಿಗಳು ಎಲ್ಲ ಒಟ್ಟಿಗೆ ಈ ಪರಿಸರ ಸೇವೆಗೋಸ್ಕರ ಬಂದಿದ್ದೀವಿ. ನಮ್ಮ ಜೊತೆ ಕೈ ಜೋಡಿಸಿರೋರು ಬಂದ್ಬಿಟ್ಟು ಭಾರತ ಸೇವಾದಳ ಮತ್ತು ಗ್ರೀನರಿ ಟ್ರಸ್ಟ್ ಅವರ ವತಿಯಿಂದ ನಾವು ಇಲ್ಲಿ ಅವರ ನೇತೃತ್ವದಿಂದ ನಾವಿಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ. ನಾವು ಚನ್ನಕೇಶವ ದೇವಸ್ಥಾನದಿಂದ ಹಿಂದ್ಗಡೆ ಹಿಂಭಾಗದಲ್ಲಿರುವಂತಹ ಪಾರ್ಕಿಂಗ್ ವ್ಯವಸ್ಥೆ ಏನಿದೆ ಅಮೃತೇಶ್ವರ ಕಲ್ಯಾಣಿಯಲ್ಲಿ ನಾವು ಕ್ಲೀನಿನೆಸ್ ಎಲ್ಲ ಮಾಡಿ ಬಂದ್ವಿ. ಸೊ ಇಲ್ಲಿ ಚನ್ನಕೇಶವ ದೇವಾಲಯ ಹಿಂಭಾಗದಲ್ಲಿರುವ ಪಾರ್ಕಿಂಗ್ ಸ್ಪಾಟ್ ಅಲ್ಲಿ ಒಂಚೂರು ಕ್ಲೀನಿಂಗ್ ಎಲ್ಲ ಮಾಡಿದ್ದೀವಿ. ನಮಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ತೋರಿಸಿ ನಮಗೂ ಪರಿಸರದಲ್ಲಿ ಸಂರಕ್ಷಣೆಯಲ್ಲಿ ನಾವು ಒಂದು ಭಾಗಿಯಾಗಬೇಕು. ಸ್ವಚ್ಛತಾ ಕಾರ್ಯದಲ್ಲಿ ಬೇಲೂರು ಭಾರತ್ ಸೇವಾದಳ ಹಾಗೂ ಗ್ರೀನರಿ ಟ್ರಸ್ಟ್ ಅಧ್ಯಕ್ಷ ಯುವರಾಜೇಗೌಡ, ಭಾರತ್ ಸೇವಾದಳದ ರಾಣಿ, ಗ್ರೀನರಿ ಟ್ರಸ್ಟ್ ಸದಸ್ಯ ರಿಜ್ವಾನ್, ನೂರ್ ಅಹಮದ್ ಸೇರಿದಂತೆ ಮುಂತಾದವರಿದ್ದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹನೂರು ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಅಧಿಕಾರಿಗಳ ಸಹಕಾರ ಅತ್ಯಗತ್ಯ. ನೇಮಗಳ ಶ್ರಮದ ಮೇಲೆ ಹನೂರು ಕ್ಷೇತ್ರದ ಅಭಿವೃದ್ಧಿ ನಿಂತಿದೆ ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದರು. ಚಾಮರಾಜನಗರ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಶಾಸಕ ಎಂಆರ್ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ನೂತನ ತಾಲೂಕು ಕೇಂದ್ರ ಸೇರಿದಂತೆ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಧ್ಯೇಯವಾಗಬೇಕು. ಈಗಾಗಲೇ ಪ್ರಸ್ತಾಪಿಸಲಾಗಿರುವ ಹಲವು ವಿಷಯಗಳನ್ನು ತುರ್ತಾಗಿ ಪರಿಗಣನೆಗೆ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸಲಹೆ ನೀಡಿದ ಅವರು, ಸಭೆಯಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಅಪೂರ್ಣತೆ ಬಗ್ಗೆ ಆರೋಪಗಳು ಕೇಳಿಬಂದಿದ್ದು ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಮುಂದಿನ ಸಭೆ ಒಳಗಡೆ ಇರುವ ಸಮಸ್ಯೆಗಳನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಜೆಇ ಪೂರ್ಣಿಮಾ ಅವರಿಗೆ ಎಚ್ಚರಿಕೆ ನೀಡಿದರು. ಎಲ್ಲವನ್ನೂ ಪ್ರಸ್ತಾಪವಾಗಿದೆ. ನಮಗೇನು ಮುಂದಿನ ಒಂದು ದಿನಗಳಲ್ಲಿ ಹನೂರನ ಅಭಿವೃದ್ಧಿ ಪಥದತ್ತ ತಗೊಂಡು ಹೋಗಲಿಕ್ಕೆ ಇದು ಬಹಳ ಒಂದು ಮುಖ್ಯವಾದ ಒಂದು ವಿಚಾರ. ಇದರಿಂದ ನಮಗೆ ನಾವು ಯಾವ ಒಂದು ಪ್ಲ್ಯಾನಿಂಗ್ಗೆ ಇಂಪಾರ್ಟೆಂಟ್ ಆಗಿ ಹೇಳ್ತೀವಲ್ಲ, ಅದೇ ರೀತಿ ಇದು ಪ್ಲ್ಯಾನಿಂಗ್ ಆಗಿ ನಾವು ಇದೇ ಮಾಡಿಕೊಂಡು ಮುಂದೆ ಏನಾಗಬೇಕು, ತಾಲೂಕಿಗೆ ಏನು ಅವಶ್ಯಕತೆ ಇದೆ, ಮುಂದೆ ಎಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಟ್ಟಾರೆ ಇಲಾಖೆಯ ವಾರು ತಹಶೀಲ್ದಾರ್ ಸಾಹೇಬರು, ಪ್ರೊಫೆಸರ್ ಸಾಹೇಬರು, ಇಒ ಸಾಹೇಬರು, ಇಒ ಸಾಹೇಬರು ಎಲ್ಲರೂ ಒಟ್ಟಾರೆ ಇಲಾಖೆಯವರು ಎಲ್ಲರೂ ಅವರವರ ಒಂದು ಕರ್ತವ್ಯವನ್ನು ಬಹಳ
ಒಂದು ಅಚ್ಚುಕಟ್ಟಾಗಿ ನಿರ್ವಹಣೆ ಆಗ್ತಾ ಇದೆ. ಅದಕ್ಕೆ ನಾನು ನಿಜವಾಗ್ಲೂ ಒಂದು ಅಭಿನಂದಿಸ್ತೇನೆ ಅವ್ರನ್ನ. ಒಂದು ಸಂತೋಷವೂ ಸಹ ಇಂಥ ಒಂದು ಟೀಮ್ ನಮ್ಮ ಜೊತೆ ಇದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲನೂ ಪೂರೈಸುವಂಥ ಕೆಲಸ ನಾವು ಮಾಡ್ತೇವೆ. ಜೊತೆಗೆ ನಾಳೆ ಏನು ಮೇಡಮ್ ಅವರು ಸಹ ಇವತ್ತು ಬಂದು ನಮಗೆ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಹಾಗೂ ಆಡಳಿತಾಧಿಕಾರಿ ಲಕ್ಷ್ಮಿ ಮಾತನಾಡಿ, ಶಾಸಕರು ಪ್ರಮುಖವಾಗಿ ಪ್ರಸ್ತಾಪಿಸಲಾಗಿರುವ ವಿಷಯಗಳ ಬಗ್ಗೆ ಅಧಿಕಾರಿಗಳು ಅತಿ ಜರೂರಾಗಿ ಕ್ರಮ ವಹಿಸಬೇಕು. ಇಲ್ಲಿ ಚರ್ಚಿಸಿದ ವಿಷಯಗಳು ಸರ್ಕಾರಕ್ಕೆ ವರದಿ ನೀಡಲಾಗುತ್ತದೆ. ಹಾಗಾಗಿ ಮುಂದಿನ ಸಭೆಯವರೆಗೂ ಸಾಧ್ಯವಾದಷ್ಟು ಸಮಸ್ಯೆಗಳು ಬಗೆಹರಿದಿರಬೇಕು. ನಿಮ್ಮ ಯಾವುದೇ ಗೊಂದಲ ಸಮಸ್ಯೆಗಳಿದ್ರೆ ನಮಗೆ ತಿಳಿಸಿ, ನಾವು ಸದಾ ನಿಮ್ಮ ಸಹಕಾರಕ್ಕೆ ಇರುತ್ತೇವೆ ಎಂದರು. ಗರ್ಭಿಣಿ ಬಾಣಂತಿಯರು 1630 ಜನ ಗರ್ಭಿಣಿ ಬಾಣಂತಿಯರು. ಮೊದಲು ಆ್ಯಕ್ಚುಲಿ ಗರ್ಭಿಣಿ ಬಾಣಂತಿಯರು ಮನೆಗೆ ಮುಟ್ಟಕ್ಕೆ ಬರಬೇಕು ಅಂತ ಮಾತ್ರ ಇತ್ತು ಸರ್. ಅಂಗನವಾಡಿ ಕೇಂದ್ರ ಮಾತ್ರ ಬಂದು ಮಾಡಬೇಕಂತ ಇತ್ತು. ಇವಾಗ ನಮಗೆ ಸರ್ಕ್ಯುಲರ್ ಚೇಂಜ್ ಆಗಿದೆ ಸರ್. ಇಲ್ಲೆಲ್ಲ ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಗರ್ಭಿಣಿ ಬಾಣಂತಿಯರು ಬರಲಿಕ್ಕೆ ದೂರ ಡಿಸ್ಟೆನ್ಸ್ ಇದೆ ಅನ್ನೋದಕ್ಕೋಸ್ಕರ ಇವಾಗ ಅವ್ರಿಗೆ ಮನೆಗೇನೆ ಟೇಬಲ್ ಕೊಡೋ ಥರ ನಿಯಮ ಆಗಿದೆ ಸರ್. ನಮ್ಮ ಅಂಗನವಾಡಿ ವರ್ಕರ್ಸನ್ನು ಅವರು ಬರ್ತಾರೆ. ಅವ್ರು ಬಂದು ಸಿಗ್ನೇಚರ್ ಮಾಡಿ ಅವ್ರು ಏನೇನು ರೇಷನ್ಸ್ ಸರ್ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ. ಈ ವೇಳೆ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಲಕ್ಷ್ಮೀ, ತಹಶೀಲ್ದಾರ್ ಗುರುಪ್ರಸಾದ್, ತಾಲೂಕು ಪಂಚಾಯಿತಿ ಇಒ ಉಮೇಶ್, ಎಡಿ ರವೀಂದ್ರ, ರಮೇಶ್ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಜಿ ಸ್ಯಾಮ್ಯುಯಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ಕಣದೂರಿನಲ್ಲಿ ಜರುಗಿದ 2024-25ನೇ ಸಾಲಿನ ಹಿರಿಯ ಪ್ರಾಥಮಿಕ ಶಾಲೆಗಳ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಅರೇಹಳ್ಳಿಯ ಮಲ್ನಾಡ್ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಶ್ರೇಷ್ಠ ಪ್ರದರ್ಶನ ನೀಡಿ ಒಟ್ಟಾರೆ 98 ಅಂಕ ಗಳಿಸುವುದರ ಮೂಲಕ ಶಾಲೆಗೆ ಚಾಂಪಿಯನ್ ಪಟ್ಟ ಲಭಿಸಿದೆ. ಶಾಲಾ ಆವರಣದಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕನ್ನಡ ಭಾಷಾ ಶಿಕ್ಷಕಿ ಪವಿತ್ರ ಮಾತನಾಡಿ, ನಮ್ಮ ಶಾಲೆಯ 7ನೇ ತರಗತಿಯ ಕಾರ್ತಿಕ್ ರವರು ಬಾಲಕರ ವಿಭಾಗದಲ್ಲಿ 100 ಮೀಟರ್ ಓಟ, ಪ್ರಥಮ 200 ಮೀಟರ್ ಓಟ, ಪ್ರಥಮ 400 ಮೀಟರ್ ಓಟ ಹಾಗೂ ಪ್ರಥಮ ಶ್ರೀಜಾ ಮೆನನ್ ಬಾಲಕಿಯರ ವಿಭಾಗದಲ್ಲಿ ಉದ್ದ ಜಿಗಿತ ಪ್ರಥಮ, ಎತ್ತರ ಜಿಗಿತ ಪ್ರಥಮ ಹಾಗೂ 100 ಮೀಟರ್ ಓಟ ದ್ವಿತೀಯ ಸ್ಥಾನಗಳನ್ನು ಪಡೆದುಕೊಂಡು ಇಬ್ಬರು ಸಹ ವೈಯಕ್ತಿಕ ಚಾಂಪಿಯನ್ಶಿಪ್ ಪಡೆದುಕೊಂಡಿದ್ದಾರೆ. ಬಾಲಕರ ವಿಭಾಗದಲ್ಲಿ 62 ಅಂಕ ಸಂಪಾದಿಸುವುದರೊಂದಿಗೆ ಸಮಗ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಇದೇ ರೀತಿ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ಮುಂದುವರಿಸಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸುವಂತಾಗಲಿ ಎಂದು ಶುಭ ಹಾರೈಸಿದರು. 2025ರಲ್ಲಿ ಕಡದೂರಿನಲ್ಲಿ ನಡೆದಂತಹ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯು ಸಮಗ್ರ ಪ್ರಶಸ್ತಿಗೆ ಪಾತ್ರರಾಗಿತ್ತು. ಜೊತೆಗೆ ಈ ಶಾಲೆಯ ಕಾರ್ಯದರ್ಶಿಗಳು, ಮುಖ್ಯ ಶಿಕ್ಷಕರು ಹಾಗೂ ಕ್ರೀಡಾ ತರಬೇತಿದಾರರು ಹಾಗೆ ಎಲ್ಲ ಶಿಕ್ಷಕರು ಕೂಡ ಇದಕ್ಕೆ ಮಹತ್ವವಾದಂತಹ ಸಹಕಾರವನ್ನು ನೀಡಿದ್ದಾರೆ. ಮೊದಲಿಗೆ ನಮ್ಮ ಬಾಲಕರ ಚಾಂಪಿಯನ್ಶಿಪ್ 7ನೇ ತರಗತಿಯ ಕಾರ್ತಿಕ್ ಅವರಿಗೆ ಸಲ್ಲಿದೆ. ಹಾಗೆಯೇ ಬಾಲಕಿಯರ ಸಮಗ್ರ ಪ್ರಶಸ್ತಿ 7ನೇ ತರಗತಿಯಾದಂತಹ ಶ್ರೀಜಾ ಮೆನನ್ ಅವರಿಗೆ ಸಲ್ಲಿದೆ. ಹೀಗೆ ಓವರಾಲ್ 98 ಅಂಕಗಳನ್ನು ಗಳಿಸಿ ಓವರಾಲ್ ಚಾಂಪಿಯನ್ಶಿಪ್ಪು ಮಲ್ನಾಡ್ ಆಂಗ್ಲ ಮಾಧ್ಯಮ ಶಾಲೆಗೆ ದೊರಕಿದೆ. ಇದೆಲ್ಲದೂ ಕೂಡ ನಮ್ಮ ಶಾಲೆಯ ಆಡಳಿತ ಮಂಡಳಿ ಮತ್ತು ಹಾಗೆ ಶಿಕ್ಷಕರಿಂದದವರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹೀಗೇ ಕ್ಲಸ್ಟರ್ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುವಂತಹ ಕ್ರೀಡಾಪಟುಗಳು ಅಲ್ಲೂ ಕೂಡ ವಿಜೇತರಾಗಿ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟದಲ್ಲೂ ಕೂಡ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಹೋಗಿ ರಾಜ್ಯ ಮಟ್ಟದಲ್ಲೂ ಕೂಡ ವಿಜೇತರಾಗಿ ರಾಷ್ಟ್ರ ಮಟ್ಟಕ್ಕೆ ಹೋಗಲಿ ಅಂತೇಳಿ ನಾವೆಲ್ಲರೂ ಕೂಡ ಅವರಿಗೆ ಹಾರೈಸ್ತಾ ಇದ್ದೀವಿ. ಕಳೆದ ಸಾರಿ ರಾಷ್ಟ್ರ ಮಟ್ಟಕ್ಕೆ ಹೋದಂತಹ ವಿದ್ಯಾರ್ಥಿನಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸಿ ಈಗಿನ ಸರಿಯೂ ಕೂಡ ರಾಷ್ಟ್ರ ಮಟ್ಟಕ್ಕೆ ಹೋಗಲಿ ಅಂತೇಳಿ ನಾವೆಲ್ಲರೂ ಕೂಡ ತುಂಬು ಹೃದಯದಿಂದ ಹಾರೈಕೆಯನ್ನು ಮಾಡ್ತಾ ಇದ್ದೀವಿ. ಧನ್ಯವಾದ. ಈ ವೇಳೆ ಶಾಲಾ ಮುಖ್ಯ ಶಿಕ್ಷಕಿ ಶಬಾನಾ ಅಲಿ, ಮಾಜಿ ಕಾರ್ಯದರ್ಶಿ ಮೊಹಮ್ಮದ್ ಅಲಿ, ಕ್ರೀಡಾ ತರಬೇತುದಾರ ಜುಲ್ಫಿ, ಶಿಕ್ಷಕಿ ಶಾಲಾ ಪರ್ವೀನ್ ಸೇರಿದಂತೆ ಇತರ ಶಿಕ್ಷಕಿಯರು ಹಾಗೂ ಸಿಬ್ಬಂದಿಗಳಿದ್ದರು. ಎಲ್ಲ ಇಲಾಖೆಗಳ ನೌಕರರು ಕಚೇರಿಗೆ ಬಂದ ರೈತರು ಹಾಗೂ ಸಾರ್ವಜನಿಕರ ಜೊತೆ ಸರಿಯಾದ ರೀತಿ ವರ್ತಿಸದೆ ಬೇಜವಾಬ್ದಾರಿ ತೋರಿದರೆ ಅಂತಹವರ ಮೇಲೆ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು.
ಚನ್ನರಾಯಪಟ್ಟಣದ ತಾಲೂಕು ಪಂಚಾಯಿತಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ರೈತರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ನಮ್ಮ ಬಳಿ ಬರುವುದನ್ನು ತಪ್ಪಿಸಿ ಅಧಿಕಾರಿಗಳು ಕೆಲಸ ಮಾಡಿಕೊಡುವುದಾದರೆ ನೇರವಾಗಿ ಹೇಳಿ, ಅದನ್ನ ಬಿಟ್ಟು ದಿನಗಟ್ಟಲೆ ರೈತರನ್ನ ಅಲಿಸಿ ಅವರ ಚಪ್ಪಲಿಯನ್ನ ಸವಿಸುವುದನ್ನು ಬಿಡಬೇಕು. ಆಗ ಮಾತ್ರ ಜನರ ಕಷ್ಟಗಳಿಗೆ ಸ್ಪಂದಿಸಿದಂತಾಗುತ್ತದೆ. ನಾವು ಜನರಿಂದ ಆಯ್ಕೆಯಾಗಿದ್ದೇವೆ. ನಮ್ಮದು 5 ವರ್ಷದ ಅಧಿಕಾರ. ಆದರೆ ಅಧಿಕಾರಿಗಳಿದ್ದು 50 ವರ್ಷದ ಅಧಿಕಾರ. ಆ ಅಧಿಕಾರವನ್ನ ಸರಿಯಾಗಿ ಉಪಯೋಗಿಸಿ ಜನರ ಸೇವೆಗೆ ಅವಕಾಶ ಮಾಡಿಕೊಡಿ. ಆಗ ನಿಮ್ಮ ಕುಟುಂಬಗಳು ಚೆನ್ನಾಗಿರುತ್ತವೆ. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಗಿಂತ ಡಿ ಗ್ರೂಪ್ ನೌಕರರು ರೋಗಿಗಳ ಹತ್ತಿರ ಹೆಚ್ಚು ದಬ್ಬಾಳಿಕೆ ನಡೆಸುತ್ತಾರೆ ಎಂದು ದೂರು ಕೂಡ ಬಂದಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲವೂ ಸರಿಯಿಲ್ಲ. ಸ್ವಚ್ಛತೆ, ವೈದ್ಯರ ಸೇವೆ, ರೋಗಿಗಳಿಗೆ ಊಟದ ವ್ಯವಸ್ಥೆ, ಶೌಚಾಲಯಗಳು ಸ್ವಚ್ಛತೆ ಇಲ್ಲದೆ ಅನಾರೋಗ್ಯಕ್ಕೆ ಕಾರಣವಾಗಿದ್ದು, ಕೂಡಲೇ ಎಲ್ಲವನ್ನ ಸರಿಪಡಿಸಿ ಬಡ ಜನರು ಹಣ ತಂದು ಚಿಕಿತ್ಸೆ ಪಡೆಯಲಿ. ಬರುವುದಿಲ್ಲ ಆದರೆ ನಿಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡದೆ ಖಾಸಗಿ ಆಸ್ಪತ್ರೆಗೆ ಕಳುಹಿಸುತ್ತಿದ್ದು, ಇದರ ಬಗ್ಗೆ ಸಾಕಷ್ಟು ದೂರುಗಳು ಸಹ ಬಂದಿವೆ. ಜಿಲ್ಲೆಯಲ್ಲಿ ಸಕಲೇಶಪುರ ಬಿಟ್ಟರೆ ನಿಮ್ಮ ತಾಲೂಕಿನಲ್ಲೇ ಹೆಚ್ಚು ಸಮಸ್ಯೆಗಳಿವೆ ಎಂದು ಸರ್ಕಾರಿ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ಅವರಿಗೆ ತರಾಟೆಗೆ ತೆಗೆದುಕೊಂಡರು. ಇದಕ್ಕೆ ಉತ್ತರಿಸಿದ ಮಹೇಶ್ ಅವರು, ರಾಜ್ಯದಲ್ಲೇ 5ನೇ ಉತ್ತಮ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ನಮ್ಮ ತಾಲೂಕು ಆಸ್ಪತ್ರೆ ಪಾತ್ರವಾಗಿದೆ. ಆದರೆ ರಾತ್ರಿ ಪಾಳ್ಯದಲ್ಲಿ ವೈದ್ಯರ ಸಮಸ್ಯೆ ಇದ್ದರೂ ಹೆಚ್ಚುವರಿ ವೈದ್ಯರನ್ನ ನೇಮಕ ಮಾಡಿಕೊಡುವಂತೆ ಸಂಸದರಿಗೆ ತಿಳಿಸಿದರು. ಬಿಹೇವ್ ಮಾಡಬೇಕು. ಅವ್ರು ಯಾರು ಕಸದವ್ರಲ್ಲ ರೈತರು, ಈಗ DC ಹೋಗ್ತದೆ, ಅವ್ರಿಗೇನೋ ಗಡಿಬಿಡಿ ಇರ್ತದೆ, ಬೆಳೆ ಹೋಗ್ತದೆ ಅಂತ ಗಾಬರಿ ಇರ್ತದೆ, ಅವ್ರ ಹತ್ರ ಕೂಗಾಡೋದು, ಆಮೇಲೆ LCಗೆ 5 ರೂಪಾಯಿ ಇಸ್ಕೊಡೋದು, ಆಮೇಲೆ ಈ ಜೈಗಳು TC ಬೈ ಚೇಂಜ್ ಮಾಡೋದಕ್ಕೆ ದುಡ್ಡು ಕೇಳೋದು, ಅದೆಲ್ಲ ನಾವು ತಾಳ್ಮೆಯಿಂದ ಉತ್ತರ ಕೊಡೋಣ. ನಮಗೂ ಕೆಲ್ಸದ ಉತ್ತರ ಇರುತ್ತೆ, ಅಧಿಕಾರಿಗಳಿಗೂ ಕೆಲ್ಸದ ಉತ್ತರ ಇರುತ್ತೆ. ಹಂಗಂತ ಮಾತ್ರಕ್ಕೆ ನಾವು ಅದನ್ನ ಅದು ಕೋಪ ಮುಖಾಂತರ ತೋರಿಸೋದಾಗಿ ಅದು ಮಾಡಬಾರ್ದು ಅಂತ ಹೇಳ್ತೀವಿ. ಚನ್ನರಾಯಪಟ್ಟಣ ತಾಲೂಕಲ್ಲಿ ತಂಡಪಟ್ಟ ಸಮಸ್ಯೆ ಬಂದರೆ ಅಂತ ಯಾವುದು ಆಡಳಿತದಲ್ಲಿ ಸಮಸ್ಯೆ ಇಲ್ಲ. ಎಲ್ಲರ ಸಹಕಾರ ನೂರಿರ್ತದೆ. ಸರಿ, ಶಾಸಕರ ಸಹಕಾರ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನವೀನ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಪುರಸಭಾ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್, ಕೆಇಬಿ ಅಧಿಕಾರಿ ಅಂಬಿಕಾ ಮತ್ತಿತರರಿದ್ದರು. ಕೊಳ್ಳೇಗಾಲವು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವುದನ್ನು ಹಾಗೂ ಅಭಿವೃದ್ಧಿ ಕುಂಠಿತ ಮತ್ತು ವಿವಿಧ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿ ಕೂಡಲೇ ಪರಿಹರಿಸಿಕೊಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕಾರ್ಯಕರ್ತರುಗಳು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ಮಹೇಶ್ ಅವರಿಗೆ ಮನವಿ ಮಾಡಿದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿರುವ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿ ಮಹೇಶ್ ಅವರ ಸಮ್ಮುಖದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರುಗಳು ಉಪವಿಭಾಗಾಧಿಕಾರಿ ಮಹೇಶ್ ಅವರ ಜೊತೆ ಮಾತನಾಡಿ, ಕೊಳ್ಳೇಗಾಲವು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗುವುದರ ಬಗ್ಗೆ ಹಾಗೂ ಹಲವಾರು ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಕೂಡಲೇ ಪರಿಹರಿಸಿಕೊಡಬೇಕೆಂದು ಮನವಿ ಮಾಡಿದರು. ಇದಕ್ಕೆ ಸ್ಪಂದಿಸಿದ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ಮಹೇಶ್ ಕೂಡಲೇ ಬಗೆಹರಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾನೆ ಎಂದು ಭರವಸೆ ನೀಡಿದರು. ಓಕೆ ಓಕೆ ಹಾಂ ಓಕೆ ಒಂದು ಅವರ ಶೆಡ್ಯೂಲ್ ಜೊತೆಗೆ ಒಂದು ಅವ್ರ ಬಿಹೇವಿಯರ್ ಪಬ್ಲಿಕ್ ಎರಡೂ ಅವ್ರಿಗೆ ನನಗಾಗಬೇಕು ಪಬ್ಲಿಕ್ ಜೊತೆ ಬಿಹೇವ್ ಮಾಡ್ತಿದ್ದೀವಿ ಅಂತ ಅದೇ ಸಮಸ್ಯೆ ಇಟ್ಕೊಂಡು ಬರ್ತಾರೆ. ಬಟ್ ಸಮಸ್ಯೆ ಒಂದು ಎರಡನೇ ಭಾಗ ಮೊದಲನೇ ಭಾಗ ರೆಸ್ಪಾನ್ಸ್ ಮಾಡೋದು ಮಾಡೋ ರೀತಿ ಚೇಂಜ್ ಆಗಬೇಕು. ಆ ಪರ್ಟಿಕ್ಯುಲರ್ ಕೇಸ್ ನಾನು ಹೇಳ್ತೀನಿ ಯಾರು ಅಂತ ಸ್ವಲ್ಪ ಅಟೆಂಡ್ ಮಾಡಿ. ಯಾಕಂದರೆ ರೀಸೆಂಟ್ಲಿ ಜಾಸ್ತಿ ಬರ್ತಾರೆ ಪ್ರಾಬ್ಲಮ್. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಳಗದ ತಾಲೂಕು ಅಧ್ಯಕ್ಷರಾದ ಆಯಾಜ್ ಕನ್ನಡಿಗ, ಗೌರವಾಧ್ಯಕ್ಷರಾದ ಬಿಸ್ಲಯ್ಯ, ರೈತ ಮುಖಂಡ ಹನಗನಹಳ್ಳಿ ಬಸವರಾಜ್, ಉಪಾಧ್ಯಕ್ಷ ಅಬ್ದುಲ್, ಜಿಲ್ಲಾ ಸಂಚಾಲಕರಾದ ನಿಸಾರ್ ಅಹಮದ್, ಕಾರ್ಯದರ್ಶಿ ಮಹದೇವ್ ಪ್ರಸಾದ್, ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ವರದಿ ಜಿ ಸ್ಯಾಮ್ಯುಯಲ್, ವೇವಿಸಿ ನ್ಯೂಸ್, ಚಾಮರಾಜನಗರ. ಅಸಮತೋಲಿತ ಮಲಬದ್ಧ ಗರ್ಭಕೋಶಕ್ಕೆ ಸುತ್ತಿಕೊಂಡು ಗರ್ಭಿಣಿಯೋರ್ವರಿಗೆ ತುರ್ತು ಚಿಕಿತ್ಸೆಯನ್ನ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ತಂಡ ನಡೆಸಿ ಯಶಸ್ವಿಯಾಗಿದೆ ಎಂದು ಡಾಕ್ಟರ್ ಸವಿತಾ ಕಾಮತ್ ತಿಳಿಸಿದರು. ಈ ಸಂಬಂಧ ಮಾಹಿತಿ ನೀಡಿದ ಅವರು, ಮಹಿಳೆಯರಿಗೆ ಗರ್ಭಧಾರಣೆ ಸಂದರ್ಭದಲ್ಲಿ ಕಂಡುಬರುವ ಬಹಳ ವಿರಳ ಪ್ರಕರಣ ಇದಾಗಿದೆ. ಗರ್ಭಧಾರಣೆಯ ಸಂದರ್ಭದಲ್ಲಿ ಮಹಿಳೆಯರು ತೀವ್ರ ರಕ್ತಸ್ರಾವವಾಗಿ ಮರಣ ಹೊಂದುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಭಟ್ಕಳ ತಾಲೂಕು ಆಸ್ಪತ್ರೆಯಲ್ಲಿ 25 ವರ್ಷಗಳ ನಂತರ ಇಂತಹ ಬಹಳ ವಿರಳ ಪ್ರಕರಣವನ್ನ ನಮ್ಮ ವೈದ್ಯರ ತಂಡ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ಮಹಿಳೆಯ ಮತ್ತು ಮಗುವಿನ ಪ್ರಾಣವನ್ನು ಉಳಿಸಲಾಗಿದೆ ಎಂದು ತಿಳಿಸಿದರು. ಗರ್ಭಕೋಶಕ್ಕೆ ಅಂಟುಕೊಂಡಿರ್ತದೆ, ಮಗು ಒಟ್ಟಿಗೆ ಅದು ಸಹ ಹೊರಗೆ ತೆಗಿತೇವೆ. ನಾರ್ಮಲ್ ಡೆಲಿವರಿಲಾದ್ರೂ ಇದೊಂದು 1001 ಅಥವಾ ಅದಕ್ಕಿಂತ ಕಡಿಮೆ ಆಗುವಂಥದ್ದು. ಇಲ್ಲಿ ನಮ್ಗೆ ಪ್ಲಾಸೆಂಟಾ ಏನಿದೆ
ಅದು ನಮ್ಮ ಗರ್ಭಕೋಶದ ಒಳಗಡೆ ಸೇರ್ಕೊಂಡು ಎಲ್ಲ ಕಡೆ ಅದು ಹರಡಿರುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಅದು ಡಯಾಗ್ನೋಸ್ ಆಗ್ತಿದ್ರೆ, ಮೊದಲೇ ಡಯಾಗ್ನೋಸಿಸ್ ಆಗ್ತಿದ್ರೆ, ನಾರ್ಮಲ್ ಡೆಲಿವರಿ ಆದ್ಮೇಲೆ ತಾಯಿ ಬ್ಲೀಡಿಂಗ್ ಅಲ್ಲಿ ಸಾಯ್ತು. ಸಿಸೇರಿಯನ್ ಅಲ್ಲಾದ್ರೂ ಅದ್ರ ಮೊದಲೇ ಡಯಾಗ್ನೋಸ್ ಮಾಡಿಲ್ಲದೆ ಇರೋದ್ರಿಂದ ನಾವು ಮಗುನ್ ತೆಗೆದು ಪ್ಲಾಸೆಂಟಾ ತೆಗೆದು ಕೂಡಲೇ ಅದು ಬ್ಲೀಡಿಂಗ್ ಆಗಿ ಮರಣ ಹೋಗ್ತಾರೆ ತಾಯಿ. ಅಂಥದ್ದು ಹಿಂದೆ ಸಹ ಭಟ್ಕಳದಲ್ಲಿ ಕೆಲವು ಉದಾಹರಣೆಗಳಿದ್ದಾವೆ. ಮೊದಲೇ ಡಯಾಗ್ನೋಸ್ ಆಗದೆ ಸಿಸೇರಿಯನ್ ತೆಗೆದುಕೊಂಡು ಸಿಸೇರಿಯನ್ ಆಗಿ ಟೇಬಲ್ ಮೇಲೆ ಅಥವಾ ಆಪರೇಷನ್ ಆಗಿ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಪೇಷಂಟ್ ಮರಣ ಹೋಗಿ ಬಂದಿರೋದು ಉದಾಹರಣೆಗಳು ನಮ್ಮ ಅನುಭವದಲ್ಲಿದ್ದಾವೆ. ಸೊ ಈ ಪೇಷಂಟಿಗೆ ಏನಾಯ್ತು ಅಂತ ಹೇಳಿದ್ರೆ ಬೇರೆ ಕಡೆ ತೋರಿಸ್ತಾ ಇದ್ರಲ್ಲ, ಆಗುದಿಲ್ಲ ಮಣಿಪಾಲಕ್ಕೆ ಹೋಗಿ ಅಂತ ಹೇಳಿರೋ ಕೇಸ್ ಇದು. ಅದು ಸುದ್ದಿಗೋಷ್ಠಿಯಲ್ಲಿ ತಜ್ಞ ಡಾಕ್ಟರ್ ಸುರಕ್ಷಿತ್ ಶೆಟ್ಟಿ, ವೈದ್ಯರಾದ ಡಾಕ್ಟರ್ ಅರುಣ್ ನಾಯಕ್, ಡಾಕ್ಟರ್ ಪವನ್, ಡಾಕ್ಟರ್ ಮಹಂತೇಶ್, ಡಾಕ್ಟರ್ ಸುರಕ್ಷಿತ್ ಶೆಟ್ಟಿ, ಡಾಕ್ಟರ್ ಶಂಶನೂರ್ ಉಪಸ್ಥಿತರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಡೆಸುವ ಸಾಮಾನ್ಯ ಸಭೆಯಲ್ಲಿ ಪ್ರತಿ ಸದಸ್ಯರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವುದರ ಜೊತೆಗೆ ಸಂಘಗಳ ಅಭಿವೃದ್ಧಿಗೆ ಸಲಹೆ ಸೂಚನೆಗಳನ್ನು ನೀಡಬೇಕು ಎಂದು ಶಾಸಕ ಎಚ್.ಟಿ. ಮಂಜು ತಿಳಿಸಿದರು. ಕೇರ್ಪೇಟೆ ತಾಲೂಕಿನ ಮಾರುತಿನಗರ ಹುಚ್ಚನಹಳ್ಳಿ ಉತ್ಪಾದಕರ ಸಹಕಾರ ಮಹಿಳಾ ಸಂಘಗಳ ಆವರಣದಲ್ಲಿ ನಡೆದ 2023-24ನೇ ಸಾಲಿನ ಸರ್ವ ಸದಸ್ಯ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ಗುಣಮಟ್ಟದ ಹಾಲು ಉತ್ಪಾದನೆ ಮಾಡುವುದರ ಮೂಲಕ ಒಕ್ಕೂಟದ ಆದಾಯವನ್ನು ಹೆಚ್ಚಿಸಬೇಕು. ಉತ್ಪಾದಕರು ರಾಸುಗಳಿಗೆ ವಿಮೆ ಮಾಡಿಸಿದರೆ 75% ವಿಮಾ ಕಂತನ್ನ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಭರಿಸಲಿದೆ. 75% ವಿಮಾ ಕಂತನ್ನ ಉತ್ಪಾದಕರು ಕಟ್ಟಿ ವಿಮೆ ಬಾಂಡ್ ಅನ್ನು ಪಡೆಯಬೇಕು. ಆಕಸ್ಮಿಕವಾಗಿ ರಾಸುಗಳು ಮರಣ ಹೊಂದಿದರೆ ವಿಮೆ ಪರಿಹಾರ ಹಣದಿಂದ ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು ಮತ್ತು ಹಾಲು ಉತ್ಪಾದಕರ ಮಕ್ಕಳು ಉನ್ನತ ವ್ಯಾಸಂಗ ಮಾಡಲು ಸಹಾಯಧನ, ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ ಇಂತಹ ಹಲವು ಕಾರ್ಯಕ್ರಮಕ್ಕೆ ಒಕ್ಕೂಟ ಹೆಚ್ಚು ಒತ್ತು ನೀಡುತ್ತಾ ಬರುತ್ತಿದೆ. ಹೈನುಗಾರಿಕೆ ಅಭಿವೃದ್ಧಿ ಹೊಂದಲು ಹಾಲು ಉತ್ಪಾದಕರ ಪರಿಶ್ರಮ ಕಾರಣ ಎಂದು ತಿಳಿಸಿದರು. ಬಹುತೇಕ ತಾವು ಸಂಘಕ್ಕೆ ಹಾಲಾಗದ ಸಂದರ್ಭದಲ್ಲಿ ಸಂಘದ ಸಂಪೂರ್ಣ ವ್ಯವಹಾರವನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ನೌಕರಗಳನ್ನ ಯಾವ ರೀತಿಲಿ ಕಾರ್ಯಭಾರವನ್ನು ನಿರ್ವಹಿಸಬೇಕು ಅವ್ರಿಗೆ ಮಾರ್ಗದರ್ಶನ ಕೊಟ್ಕೊಂಡು ವ್ಯತ್ಯಾಸ ಆಗದಂಗೆ ನೋಡಿಕೊಂಡು ಪ್ರತಿ ತಿಂಗಳು ಸಹ ಒಂದು ಮಾಸಿಕ ಮೀಟಿಂಗ್ನ ತಿಂಗಳು ಒಂದು ಮೀಟಿಂಗ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾರೆ. ಆ ಸಂಪೂರ್ಣ ವರ್ಷದಲ್ಲಾದಂಥ ಸಂಪೂರ್ಣ ವ್ಯವಹಾರವನ್ನ ಚಿತ್ರವಣವನ್ನ ಲಾಸ್ ಆಯ್ತಾ ಆದಾಯ ಬಂತ, ಲಾಸ್ ಆದ್ರೆ ಯಾಕಾಯ್ತು, ಆದಾಯ ಬಂದ್ರೆ ಯಾವ ಮನ್ಮೂಲ್ ನಿರ್ದೇಶಕ ಡಾಲುರವಿ ಮಾತನಾಡಿ, ಗುಣಮಟ್ಟ ಹೆಚ್ಚಲು ರಸುಗಳಿಗೆ ಹಸಿರು ಹಾಗೂ ಒಣಮೇವಿನ ಜೊತೆಗೆ ಪಶು ಆಹಾರ, ಖನಿಜ ಮಿಶ್ರಣ, ಗೋಧಾರ ಶಕ್ತಿ ಪುಡಿ ನೀಡಬೇಕು. ಕಾಲುಬಾಯಿ ಜ್ವರ ಹರಡದಂತೆ ಎಚ್ಚರ ವಹಿಸಬೇಕು. ಈಗ ಬೇಸಿಗೆ ಪ್ರಾರಂಭವಾಗಿದ್ದು ಬಿಸಿಲ ಝಳ ಹೆಚ್ಚಿದೆ. ಸೀಮೆ ಹಸುಗಳು ಸೂಕ್ಷ್ಮವಾಗಿದ್ದು ಅವುಗಳನ್ನ ನೆರಳುಳ್ಳ ಮರಳುಗಳ ಮುಂದುವರ್ಸ್ಕೊಂಡು ಹೋಗೋ ಕೆಲಸ ಅವರಿಬ್ರು ಕೈಲೈತಿ. ಬೆಳೆಸೋದು ಇನ್ನೂ ಜಾಸ್ತಿ ನಿಮ್ಗೆ ಸಂಬಳನ ಮಾಡಿಸ್ಬೋದು, ಎಲ್ಲ ಆಯ್ತದೆ, ಒಳ್ಳೇದಾಯ್ತು. ಇನ್ನೇನಾದ್ರು ಕೇಳೋದ ಮೀಟಿಂಗ್ ಬರ್ತೀನಿ ಬಿಡುವ ಮಾಡ್ಬೇಕು. ಅವುಗಳನ್ನ ನೆರಳುಳ್ಳ ಮರಗಳ ಕೆಳಗೆ ಕಟ್ಟಬೇಕು. ಬಿಸಿಲಿನಲ್ಲಿ ಬಿಡುವುದರಿಂದ ಹಲವು ಸಮಸ್ಯೆಗಳು ತಲೆದೋರುವ ಸಂಭವ ಇರುತ್ತದೆ. ಹಸು ಆರೋಗ್ಯವಾಗಿದ್ದರೆ ಮಾತ್ರ ಗುಣಮಟ್ಟದ ಹಾಲು ಸಿಗಲು ಸಾಧ್ಯವಾಗುತ್ತದೆ. ಹಾಲು ತರುವ ಪಾತ್ರೆಗಳನ್ನು ಶುಚಿಯಾಗಿಟ್ಟುಕೊಳ್ಳಬೇಕು. ನಮ್ಮ ತಾಲೂಕಿನಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯ ಜನರು ಹೈನುಗಾರಿಕೆ ನೆಚ್ಚಿ ಬದುಕುತ್ತಿದ್ದಾರೆ. ಹಾಲು ಪೌಷ್ಟಿಕ ಆಹಾರವಾಗಿದೆ. ರೈತರು ಕರೆದ ಹಾಲನ್ನೆಲ್ಲ ಸಂಘಕ್ಕೆ ಮಾರಾಟ ಮಾಡುತ್ತಾ ಮತ್ತು ತಾವು ಸೇವಿಸಿ ಮಕ್ಕಳಿಗೂ ನೀಡಬೇಕು. ಇದರಿಂದ ಆರೋಗ್ಯ ಕೂಡ ಉತ್ತಮ ರೀತಿಯಲ್ಲಿರುತ್ತದೆ ಎಂದರು. ಸಭೆಯಲ್ಲಿ ಮಾರ್ಗ ವಿಸ್ತರಣಾಧಿಕಾರಿ ನಾಗಪ್ಪ ಅಲಿಬಾದಿ, ಮಾರುತಿನಗರ ಸಂಘದ ಅಧ್ಯಕ್ಷೆ ನಿರ್ಮಲಾ ಯೋಗೇಶ್, ಉಪಾಧ್ಯಕ್ಷೆ ರಾಣಿ ಸತೀಶ್, ನಿರ್ದೇಶಕರಾದ ಕೋಮಲ, ನರಸಮ್ಮ, ಲಕ್ಷ್ಮಮ್ಮ, ಸವಿತಾ, ಯಶೋಧಮ್ಮ, ಸವಿತಾ ವೃಂದ, ಸಂಸದ ಭಾನು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ಪಕ್ಷ ಎಂದರೆ ಹೈಕಮಾಂಡ್ನಿಂದ ನಿರ್ದೇಶನಗೊಳ್ಳುವ ಪಕ್ಷ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟದ್ದು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಮಹಂತಪ್ಪಗೆ ಕಂಬನಿ ಮಿಡಿದ ಸಚಿವ ರಾಜಣ್ಣ ದಂಪತಿ. ಸಂಘಟನೆ ಸರ್ವ ಕ್ಷೇತ್ರಗಳ ಸೇವೆ ಕೊಂಡಾಡಿದ ವಿವಿಧ ಕ್ಷೇತ್ರಗಳ ಗಣ್ಯರು. ಹುಟ್ಟೂರಲ್ಲಿ ಅಂತ್ಯಕ್ರಿಯೆ. ಶೀಘ್ರದಲ್ಲೇ ಎತ್ತಿನಹೊಳೆ ಯೋಜನೆ ಲೋಕಾರ್ಪಣೆ ಮುಹೂರ್ತ ನಿಗದಿಪಡಿಸಲಾಗುವುದು. ಶುಭ ಮುಹೂರ್ತ ನೋಡಿ ಮುಖ್ಯಮಂತ್ರಿಗಳೊಂದಿಗೆ ಚಾಲನೆ ನೀಡುವ ಕೆಲಸ ಮಾಡ್ತೀನಿ. ಉಪಮುಖ್ಯಮಂತ್ರಿ ಡಿಕೆಶಿ ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.